ಕಂಪನಾಂಕಿಗಳೇ ನಮಸ್ಕಾರ. ಇವತ್ತು ಏಪ್ರಿಲ್ 10. ಇವತ್ತು ವಿಶ್ವ ಹೋಮಿಯೋಪತಿ ದಿನ. ಹಾಗಾಗಿ ಹೋಮಿಯೋಪತಿ ಅನ್ನುವಂತಹ ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ ಏನಿದೆ ಅದರ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ ಅನ್ನೋ ಉದ್ದೇಶದಿಂದ ಕಂಪನಾಂಕ ಟೆಲಿ ರೇಡಿಯೋ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ಈ ಸಂವಾದ ಕಾರ್ಯಕ್ರಮವನ್ನ. ಇವತ್ತು ಈ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ ಪ್ರೊಫೆಸರ್ ಡಾಕ್ಟರ್ HL ಸ್ವಾಮಿ ಅವರು. ಇವರು MD, ಖ್ಯಾತ ಹೋಮಿಯೋಪತಿ ವೈದ್ಯರು ಮತ್ತೆ ಶಿಕ್ಷಕರು ಕೂಡ ಹೌದು. ರಾಷ್ಟ್ರೀಯ ಕ್ಲಿನಿಕಲ್ ಎಕ್ಸಲೆನ್ಸ್ ಸಂಸ್ಥೆಯ ಅಧ್ಯಕ್ಷರು ಕೂಡ ಇವರು ಹೌದು. ಮತ್ತು ಕರ್ನಾಟಕ ಪದವೀಧರ ಹೋಮಿಯೋಪತಿ ವೈದ್ಯರ ಸಂಘ ಇದರ ಅಧ್ಯಕ್ಷರು ಕೂಡ ಡಾಕ್ಟರ್ ಸ್ವಾಮಿ ಅವರು. ಬೆಂಗಳೂರಿನಲ್ಲಿ ಹೋಮಿಯೋ ಕೇರ್ ಮತ್ತು ಕ್ಯೂರ್ ಅನ್ನುವಂತಹ ಏನು ಒಂದು ಮತ್ತಿಕೆರೆಯಲ್ಲಿ ಇವರ ಒಂದು ಕ್ಲಿನಿಕ್ ಇದೆ. ಅನುರಾಧ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಬೆಂಗಳೂರು ಇಲ್ಲಿಯ ನಿವೃತ್ತ ರಾಂಶುಪಾಲರು ಕೂಡ ಡಾಕ್ಟರ್ ಸ್ವಾಮಿ ಅವರು ಹೌದು. ಇವರ ಕ್ಲಿನಿಕ್ ನಾನು ಏನ್ ಹೇಳಿದೆ, ಹೋಮಿಯೋ ಕೇರ್ ಮತ್ತು ಕ್ಯೂರ್, ಇದು ಬೆಂಗಳೂರಿನ ಮತ್ತಿಕೇರಿಯಲ್ಲೂ ಇದೆ, ಹಾಗೆ ಚಿಕ್ಕಬಾಣಾವರದಲ್ಲಿ ಕೂಡ ಇದು ಇದೆ. ಬನ್ನಿ ಸ್ವಾಗತಿಸೋಣ ಡಾಕ್ಟರ್ ಸ್ವಾಮಿ ಅವರನ್ನ ನಮ್ಮ ಈ ಸಂವಾದ ಕಾರ್ಯಕ್ರಮಕ್ಕೆ. ನಮಸ್ಕಾರ ಆಶಾ ಅವರೇ, ತುಂಬಾ ಹೃದಯದ ನಮಸ್ಕಾರಗಳು. ಇವತ್ತು ನೀವು ಒಪ್ಕೊಂಡು ಹೋಮಿಯೋಪತಿ ಬಗ್ಗೆ ನಮಗೆಲ್ಲ ಮಾಹಿತಿ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದು ತುಂಬಾ ಸಂತೋಷದ ವಿಷಯ ಸರ್. ಇವತ್ತು ಏಪ್ರಿಲ್ 10 ವಿಶ್ವ ಹೋಮಿಯೋಪತಿ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಇದರ ಮಹತ್ವದ ಕುರಿತು, ಅಂದ್ರೆ ಈ ದಿನದ ಮಹತ್ವದ ಕುರಿತು, ಜೊತೆಗೆ ಹೋಮಿಯೋಪತಿ ಇನ್ ಜನರಲ್ ಅದರ ಬಗ್ಗೆ ಒಂದಷ್ಟು ನಮ್ಮ ಕಂಪನಾಂಕಿಗಳಿಗೆ ಮಾಹಿತಿಯನ್ನ ಮಾಡ್ಕೊಡೋಣ ಅನ್ನೋ ಉದ್ದೇಶ ಈ ಸಂವಾದ ಕಾರ್ಯಕ್ರಮದ್ದು. ಸರ್ ಹೇಳಿ, ನೀವು ಎಷ್ಟೊಂದು ಸಂತೋಷ, ವೆರಿ ಗುಡ್ ಇನಿಸಿಯೇಷನ್. ಸೊ ಇದು ಹೋಮಿಯೋಪತಿಯ ಸಂಸ್ಥಾಪಕರಾದಂತ ಡಾಕ್ಟರ್ ಸ್ಯಾಮ್ಯುಯಲ್ ಹಾನಿಮನ್ ಅವರ ಹುಟ್ಟಿದ ದಿವಸ ಇದು, ಏಪ್ರಿಲ್ 10ನೇ ತಾರೀಕು. ಇವತ್ತಿನ ದಿವಸ 269ನೇ ಅವರ ಹುಟ್ಟುಹಬ್ಬ. ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನ ವಿಶ್ವ ಹೋಮಿಯೋಪತಿ ದಿವಸ ಅಂತ ಘೋಷಣೆ ಮಾಡಿ ಅದನ್ನ ಪ್ರತಿ ವರ್ಷನೂ ಒಂದೊಂದು ಥೀಮ್ ಮಾಡಿ ಕೊಡ್ತಾರೆ. ಈ ವರ್ಷ ಸೊ ಹೋಮಿಯೋಪತಿ ಇನ್ ದಿ ರಿಸರ್ಚ್ ಅಂಡ್ ಫಾರ್ ದಿ ಡೆವಲಪ್ಮೆಂಟ್ ಪ್ರತಿ ವರ್ಷನೂ ನಾವು ತಗೊಳ್ತಾರೆ. ಸೊ ಇದನ್ನ ಈ ದಿವಸವನ್ನ ಆಚರಣೆ ಮಾಡೋದ್ರಿಂದ ಜನಗಳಿಗೆ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಬರುತ್ತೆ, ಮಾಹಿತಿ ಸಿಗುತ್ತೆ. ಸೊ ಅದು ಒಂದು. ಎರಡನೇದು ಅವರ ಜನ್ಮದಿನವನ್ನ ಇದನ್ನ ಹಾಗೆ ಆಚರಣೆ ಕಳೆದ ಅರ್ಥಪೂರ್ಣವಾಗಿ ಆಚರಿಸುವಂತದ್ದಾಗತ್ತೆ. ಹೌದು, ಇದು ನಮ್ಮ ಎಲ್ಲಾ ಹೋಮಿಯೋಪತಿಕ್ ವೈದ್ಯರಿಗೂ ಒಂದು ತರ ಹಬ್ಬ ನಿಜ ಇವತ್ತು. ಸೊ ಹೋಮಿಯೋಪತಿಯ ಪಿತಾಮಹ ಆಕ್ಚುಲಿ. ಹೌದು, ಹೋಮಿಯೋಪತಿಯ ಪಿತಾಮಹ. ಅವರು ಜರ್ಮನ್ ಡಾಕ್ಟ್ರು. ಬೇಸಿಕಲಿ ಅವರು ಅಲೋಪತಿಕ್ ಡಾಕ್ಟರ್ ಆಗಿದ್ರು. ಅಲೋಪತಿಯ ಪದ್ಧತಿಗಳಿಂದ ಅವರು ಸ್ವಲ್ಪ ಬೇಸರ ಪಟ್ಟು ಅವ್ರ ಪ್ರಾಕ್ಟೀಸ್ ಅನ್ನ ಬಿಟ್ಬಿಟ್ಟು ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡಿದ್ರು, ಭಾಷಾಂತರ ಮಾಡ್ಲಿಕ್ಕೆ. ಅವ್ರಿಗೆ ಹಲವಾರು ಯುರೋಪಿಯನ್ ಭಾಷೆಗಳು ಗೊತ್ತಿತ್ತು. ಸೊ ಜರ್ಮನಿಯಿಂದ ಫ್ರೆಂಚು ಮತ್ತೆ ಇಂಗ್ಲಿಷು ಇದಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಬುಕ್ಸ್ ನ, ಮೆಡಿಕಲ್ ಬುಕ್ಸ್, ರೆಗ್ಯುಲರ್ ಬುಕ್ಸ್. ಆಗ ಟ್ರಾನ್ಸ್ಲೇಟ್ ಮಾಡುವಾಗ ಅವರಿಗೆ ಒಂದು ಕುಲೆನ್ ಮೆಟ್ರಿಮೆಡಿಕಾ ಅಂತ ಹೇಳಿ ಒಂದು ಮೆಡಿಕಲ್ ಟೆಕ್ಸ್ಟ್ ಬುಕ್, ಫಾರ್ಮಕಾಲಜಿ ಅಂತ ಹೇಳ್ತೀವಿ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು. ಅವ್ರಿಗೆ ಇದರಲ್ಲಿ ಅವ್ರಿಗೆ ಒಂದು ಹೊಳಪು ಸಿಕ್ತು, ಒಂದು ಸುಳುವು ಸಿಕ್ತು. ಕ್ಯುನೇನ್ ಅಂತ ಹೇಳ್ಬಿಟ್ಟು ಆಗ ಕಾಲಕ್ಕೆ ಮಲೇರಿಯಾಕ್ಕೆ ಕೊಡ್ತಾ ಇದ್ದಂತ ಔಷಧಿ. ಅದನ್ನ ಆಗ ಏನ್ ಇದು ಹೇಳ್ತಾ ಇದ್ರು ಅಂತ, ಕ್ಯುನೇನು ತಗೊಂಡಾಗ ಹೊಟ್ಟೆಯಲ್ಲಿ ಇದಾಗತ್ತೆ, ಆದ್ರಿಂದ ಅದು ವಿಷಮ ಶೀತ ಜ್ವರ ಅಂದ್ರೆ ಮಲೇರಿಯಾದಂತ ಜ್ವರನ ಕಡಿಮೆ ಮಾಡುತ್ತೆ ಅಂತ. ಇವರಿಗೆ ಅದ್ಯಾಗೆ ಹೊಟ್ಟೆಯಲ್ಲಿ ಉರಿಯೋದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು, ಅವರೇ ಆ ಕ್ಯುನೈನ್ ಕಾನ್ಸಂಟ್ರೇಟ್ ನ ಸಿಂಕೋನಾ ಬಾರ್ಕ್ ಅಂತ ಅದರ ಕಾನ್ಸಂಟ್ರೇಟ್ ನ ಕುಡಿದ್ಬಿಟ್ಟು ಅವರಿಗೆ ಈ ಮಲೇರಿಯಾ ಜ್ವರದ ಚಿಹ್ನೆಗಳೆಲ್ಲ ಕಾಣಿಸಕ್ ಶುರು ಆಗುತ್ತೆ. ಆಗ ಅವರಿಗೆ ಒಂದು ಹೊಸ ಹೊಳಪು ಸಿಕ್ಕತ್ತೆ. ಯಾವ ಗಿಡಮೂಲಿಕೆಗಳು ಅಥವಾ ಯಾವ ಔಷಧ ಪದಾರ್ಥಗಳು ಕಾಯಿಲೆಯನ್ನು ಉತ್ಪಾದನೆ ಮಾಡೋ ಸಾಮರ್ಥ್ಯ ಇರುತ್ತೋ ಆ ಮೂಲಿಕೆಯಿಂದ, ಆ ಔಷಧಿಗಳಿಂದ ಅದೇ ತರದ ಚಿಹ್ನೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗತ್ತೆ. ಹೋಮಿಯೋಪತಿ ಅಂದ್ರೆ ಅದು ಮೂಲ ಸಿದ್ಧಾಂತ, ಅದು ಸಿಮಿಲಿಯಾ ಸಿಮಿಲಿಬಸ್ ಕ್ಯುರೆಂಟರ್, ವಿಷಂ ಔಷಧಂ. ಯಾವುದು ಯಾವ ಒಂದು ವಿಷ ಅದ್ರದ ಸಿಂಪ್ಟಮ್ಸ್ ಬರುತ್ತೋ, ವಿಷ ಅಂತಲ್ಲ ಯಾವ ಔಷಧಿ ಕೂಡ. ಆಕ್ಚುಲಿ ಸಿಂಕೋನಾ ಬಾರ್ಕ್ ವಿಷ ಅಲ್ಲ,
ಸಂಸ್ಕೃತದಲ್ಲಿ ಇದು ವಿಷೌಷಧಂ ಅಂತ ಹೇಳ್ತೀವಿ. ಯಾವ ಔಷಧಿಗೆ ಅದನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸಾಮರ್ಥ್ಯ ಇದು, ಅದೇ ತರದ ಚಿಹ್ನೆಗಳಿಗೆ ಅದೇ ಆ ಔಷಧಿಯನ್ನು ಕೊಟ್ಟಾಗ ಅದು ಕಡಿಮೆ ಮಾಡುತ್ತೆ, ಕಾಯಿಲೆಯನ್ನ ಗುಣ ಮಾಡುತ್ತೆ ಅಂತ. ಇದು ಇದ್ರ ಮೂಲ ಸಿದ್ಧಾಂತ. ಇದ್ರ ಜೊತೆಗೆ ಇಲ್ಲಿ ಒಂದು ಸೋಜಿಗದ ವಿಷಯ ಏನಂತಂದ್ರೆ, ಸಾಮಾನ್ಯವಾಗಿ ಎಲ್ಲಾ ಮೆಡಿಸಿನ್ ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತಾರೆ ಫಸ್ಟ್. ಸಾಮಾನ್ಯವಾಗಿ ಇಂಗ್ಲಿಷ್ ಮೆಡಿಸಿನ್ ಇರ್ಬೋದು, ಬೇರೆ ಯಾವುದೇ ಸಿದ್ಧಾಂತಗಳಿರ್ಬೋದು, ಮೊದಲು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತಾರೆ. ಇಲ್ಲಿ ತಾವೇ ತಗೊಂಡು ಆತ ತಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ಹೌ ಇಸ್ ದಟ್? ನಮ್ಮ ಹೋಮಿಯೋಪತಿ ಜನಕ ಅವರು ಹೇಳೋದು ಅದನ್ನೇ. ಪ್ರಾಣಿಗಳ ಮೇಲೆ ಮಾಡತಕ್ಕ ಸಂಶೋಧನೆ ಮಾಡಿ ಆ ಔಷಧಿಯನ್ನು ಮನುಷ್ಯರಿಗೆ ಕೊಟ್ಟಾಗ ಪ್ರಾಣಿಯ ಬಯಾಲಜಿಕಲ್ ಕಂಡೀಷನ್ ಇಸ್ ಡಿಫ್ರೆಂಟ್ ಫ್ರಮ್ ಹ್ಯೂಮನ್ಸ್. ಅವರ ಜೀವನ ಶೈಲಿ, ಅವರ ಅಂಗಾಂಗಗಳು, ಅವರ ಪದ್ಧತಿ ಮಾನವನಿಗಿಂತ ವಿಭಿನ್ನವಾಗಿರೋದ್ರಿಂದ ನಮ್ಮಲ್ಲಿ ಯಾವ ಔಷಧಿಗಳನ್ನು ಪ್ರಾಣಿ ಮೇಲೆ ಇದಲ್ಲ. ನಾವು ಮನುಷ್ಯನ ಮೇಲೆ ಪ್ರಯೋಗ ಮಾಡಿ, ಅಂದ್ರೆ ರೋಗಿ ಅಥವಾ ಆರೋಗ್ಯವಂತ ಮನುಷ್ಯ, ರೋಗಿ ಮೇಲೂ ಅಲ್ಲ, ಆರೋಗ್ಯವಂತವಾದ ಮನುಷ್ಯ ಅದು ಔಷಧಿಯನ್ನ ಸೇವನೆ ಮಾಡಿ ಅದರಿಂದ ಬರ್ತಕ್ಕಂತ ಇದನ್ನ ಬರೆದಿಟ್ಟು ಆ ಔಷಧಿ ಆ ಗುಣಲಕ್ಷಣಗಳಿಗೆ ಔಷಧಿ ಕೊಡ್ತೀವಿ. ಹೆಚ್ಚಿನ ನಮ್ಮ ಎಲ್ಲಾ ಔಷಧಿಗಳನ್ನು ಡಾಕ್ಟರ್ಸೇ, ವೈದ್ಯರೇ ಸೇವನೆ ಮಾಡಿ ನೋಡ್ತಾರೆ. ಯಾಕಂದ್ರೆ ಅದು ಶುರು ಮಾಡಿದರೆ ನಮ್ಮ ಪಿತಾಮಹ ಅವರೇ ತಗೊಂಡು ಸುಮಾರು 90 ಔಷಧಿಗಳನ್ನ ಅವ್ರ ಮೇಲೆ ಮತ್ತೆ ಅವ್ರ ಕುಟುಂಬದ ಮೇಲೆ ಪ್ರಯೋಗ ಮಾಡಿ ಅದ್ರ ದಾಖಲೆ ಇಟ್ಟಿದ್ದಾರೆ. ಇನ್ನೊಂದು ಸೋಜಿಗೆ ಸಂಗತಿ ಆಶಾ ಅವರೇ, ಇನ್ನೊಂದು ಸೋಜಿಗೆ ಸಂಗತಿ ಹೇಳ್ತೀನಿ. ಇದು ವಿಶ್ವದಲ್ಲೇ ಎಲ್ಲೂ ಇಲ್ಲದ ಇರ್ತಕ್ಕಂಥದ್ದು ಅನ್ಸುತ್ತೆ. ಇವತ್ತಿಗೆ ಆಸ್ ಆನ್ ನೌ ವಿ ಹ್ಯಾವ್ 3,500 ಹೆಚ್ಚಿನ ಔಷಧಿಗಳು ನಮ್ಮ ಹೋಮಿಯೋಪತಿಲಿದೆ. ನಮ್ಮ ಹೋಮಿಯೋಪತಿ ಪದ್ಧತಿಯಲ್ಲಿ 3,500 ಹೆಚ್ಚಿನ ಔಷಧಿಗಳು ನಾವು ಉಪಯೋಗಿಸ್ತಾ ಇದ್ದೇವೆ. ಈ ಕಳೆದ 200 ಚಿಲ್ಲರ ವರ್ಷದಿಂದ 2 ಶತಮಾನಗಳಿಂದ ಉಪಯೋಗಿಸ್ತಾ ಇದ್ದೇವೆ. ಇದುವರೆಗೂ ಒಂದು ಔಷಧಿ ಕೂಡ ಬ್ಯಾನ್ ಆಗಿಲ್ಲ. ನಾವು ಈಗ ನೀವು ಅಲೋಪತಿಯಲ್ಲಿ ನೋಡಿದ್ರೆ ದಿವಸ ಆಕ್ಚುಲಿ ನನಗೆ ನೀವ್ ಹೇಳಿದ್ರೆ ನಂಬಬೇಕಾ ಬಿಡ್ಬೇಕಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ 3,500 ಚಿಲ್ಲರೆ ಔಷಧಿಗಳು ಏನಿದೆಯಲ್ಲ, ಜನಸಾಮಾನ್ಯರಲ್ಲಿ ಅದೊಂದು ರಾಂಗ್ ನೋಷನ್ ಏನೋ ಕೂತು ಬಿಟ್ಟಿದೆ. ಸ್ಟಿರಾಯ್ಡ್ಸ್ ಇಂದಾನೇ ಈ ಔಷಧಿಗಳನ್ನ ತಯಾರಿಸೋದು ಅಂತ. ಹೌದಾ? ಖಂಡಿತ ತಪ್ಪು ಮಾಹಿತಿ. ಸ್ಟಿರಾಯ್ಡ್ಸ್ಗೂ ಹೋಮಿಯೋಪತಿಗೂ ಸಂಬಂಧವೇ ಇಲ್ಲ. ಒಂದನೇದು. ಎರಡನೇದು ಏನು ಅಂದ್ರೆ, ನಮ್ಮ ಹೆಚ್ಚಿನ ಔಷಧಿಗಳು 100ಕ್ಕೆ 80ಕ್ಕಿಂತ ಹೆಚ್ಚಿನ 80% ಹೆಚ್ಚಿನ ಔಷಧಿಗಳು ಗಿಡಮೂಲಿಕೆಗಳಿಂದನೇ, ಸಸ್ಯ ಮತ್ತೆ ಸಸ್ಯದ ಪದಾರ್ಥಗಳಿಂದನೇ ನಮ್ಮಲ್ಲಿ ಔಷಧಿಗಳು ತಯಾರಾಗುತ್ತೆ. ಹಾಗಾದ್ರೆ ಇದಕ್ಕೂ ಆಯುರ್ವೇದಕ್ಕೂ ಏನ್ ವ್ಯತ್ಯಾಸ ಸರ್? ಅದು ಗಿಡಮೂಲಿಕೆಗಳ ಬೇಸ್ಡ್ ಅಲ್ವಾ? ವೆರಿ ಗುಡ್ ಕ್ವಶನ್. ಅದು ಕೂಡ ಗಿಡಮೂಲಿಕೆಯಲ್ಲೇ, ಆದ್ರೆ ಅದನ್ನ ಸಂಸ್ಕರಣೆ ಮಾಡುವಂತ ರೀತಿ ವ್ಯತ್ಯಾಸ. ಆಯುರ್ವೇದದಲ್ಲಿ ಭಸ್ಮ, ಲೇಹ್ಯ ತಯಾರು ಮಾಡ್ತಾರೆ. ನಮ್ಮಲ್ಲಿ ಕಷಾಯ. ನಮ್ಮಲ್ಲಿ ಫಸ್ಟ್ ಮದರ್ ಟಿಂಚರ್ ಅಂತ ಮಾಡ್ಕೊಂತೀವಿ, ಬೇಸಿಕ್ ಟಿಂಚರ್ ಔಷಧಿಯಿಂದ. ಆ ಮದರ್ ಟಿಂಚರ್ ಇಂದ ಮತ್ತೆ ನಾವು ಅದನ್ನ ಪೊಟೆಂಟೈಸ್ ಮಾಡ್ತಾ ಡೈಲ್ಯೂಟ್ ಮಾಡ್ತಾ ನಿಮಗೆ ಎಲ್ಲಾದ್ರೂ ಕೇಳಿದಿರಾ? ಎಲ್ಲಿಯಾದ್ರೂ ಕೂಡ ನಿಮಗೆ ಔಷಧಿಗಳಲ್ಲಿ ಪವರ್ ಡೋಸ್ ಜಾಸ್ತಿ ಆಯ್ತು ಅಂದ್ರೆ, ಪವರ್ ಜಾಸ್ತಿ ಆಯ್ತು ಅಂದ್ರೆ ಔಷಧಿ ಜಾಸ್ತಿ ಇರುತ್ತೆ. ಹೋಮಿಯೋಪತಿಲಿ ಉಲ್ಟಾ, ಪವರ್ ಜಾಸ್ತಿ ಆಯ್ತು ಅಂದ್ರೆ ಔಷಧಿ ಕಮ್ಮಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈ ದತ್ತೂರ ಗೊತ್ತಲ್ಲ? ಹೌದು. ಒಂದು ಔಷಧಿ ಇಟ್ಕೊಳ್ಳೋಣ, ಸ್ಟ್ರಮೋನಿಯಂ ಅಂತ ಅಥವಾ ಬೆಲಡೋನಾ ಅಂತ. ಈ ಬೆಲಡೋನಾ ಅನ್ನೋದು 30ನೇ ಪೊಟೆನ್ಸಿನಲ್ಲಿ ಎಷ್ಟು ಔಷಧಿ ಇರುತ್ತೋ 200ನೇ ಪೊಟೆನ್ಸಿಯಲ್ಲಿ ಅದಕ್ಕಿಂತ ತುಂಬಾ ಕಡಿಮೆ ಔಷಧಿ ಇರುತ್ತೆ ಅದರಲ್ಲಿ. ಅಂದ್ರೆ ನನ್ಗೆ ಇನ್ನೊಂದ್ ಸ್ವಲ್ಪ ಒಂದು ಕಾಮನ್ ಪಬ್ಲಿಕ್ ಗೆ ಅರ್ಥ ಆಗೋಂಗ್ ಹೇಳ್ತೀರಾ? ಮೇ ಬಿ MGs ಅಲ್ಲಿ ಹೇಳ್ಬಹುದಾ? ಏನ್ ಹೇಳಿ? MGs ಮಿಲಿಗ್ರಾಮ್ಸ್ ಅಲ್ಲಿ ಹೇಳಿದ್ರೆ, ಇವಾಗ ನಾವು ಸುಮ್ಮನೆ ಯಾವ್ದೋ ಒಂದು ಪ್ಯಾರಾಸಿಟಮಲ್ ತಗೊಂಡ್ರೆ, ಹೇಳ್ತೇನೆ. ಈಗ ಪ್ಯಾರಾಸಿಟಮಾಲ್ ಅಂತ ಇಟ್ಕೊಳ್ಳಿ, ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡ್ತಾರೆ. ಸರಿ. ಪ್ಯಾರಾಸಿಟಮಾಲ್ ನೀವು ಸಾಮಾನ್ಯವಾಗಿ ಏನು 250 mg, 500 mg, 650 650 mg, 650 mg ಆತರ. ಅಂದ್ರೆ ನಿಮಗೆ 500 mg ನಲ್ಲಿ 250 mg ಗಿಂತ ಹೆಚ್ಚಿನ ಔಷಧಿ ಇರುತ್ತೆ. ಹೌದು, ಕರೆಕ್ಟ್. ಡಬಲ್ ಇರುತ್ತೆ. ಕರೆಕ್ಟ್. ಆದ್ರೆ ನಮ್ಮಲ್ಲಿ 200 ಅಂದ್ರೆ 100 ಗಿಂತ ಕಡಿಮೆ ಔಷಧಿ ಇರುತ್ತೆ. ಅದ್ ಹೆಂಗೆ? ನಮ್ಮಲ್ಲಿ ಔಷಧಿಯನ್ನ ಕಡಿಮೆ ಮಾಡ್ತಾ
ಅದರ ಅದರ ಡೈನಮಿಕ್ ಪವರ್ ಓಕೆ ಜಾಸ್ತಿ ಮಾಡ್ತಾ ಹೋಗ್ತೇವೆ. ಅದಕ್ಕೆ ಪೊಟೆಂಟೈಸೇಷನ್ ಅಂತ. ಹಾಗಾಗಿ ನಮ್ಮ ಔಷಧಿಗಳಲ್ಲಿ ಔಷಧಿಯ ಕೆಮಿಕಲ್ ಅಂಶಗಳು ಅಥವಾ ಔಷಧಿಯ ಸೈಡ್ ಎಫೆಕ್ಟ್ಸ್ ಯಾಕಿರಲ್ಲ ಅಂದ್ರೆ ಅದು ಅಷ್ಟು ಡೈಲ್ಯೂಟ್ ಆಗಿರುತ್ತೆ. ಓಕೆ ಅದು ಅಷ್ಟು ಅದು ಡೈಲ್ಯೂಟ್ dilute ಮಾಡಿ ಆಗಿದ್ರೂ ಕೂಡ ಯಾವುದೇ ಚಿಕಿತ್ಸೆಗೆ ಅಡ್ಡಿ ಬರೋದಿಲ್ಲ, ಆ ರೋಗಕ್ಕೆ ಬರೋದಿಲ್ಲ. ಪರಿಣಾಮಕಾರಿಯಾಗಿರುತ್ತೆ. ಹೆಚ್ಚಿನ ಪರಿಣಾಮ ಎಷ್ಟು ಡೈಲ್ಯೂಟ್ ಆಗುತ್ತೋ, ಅದು ಬರೀ ಡೈಲ್ಯೂಟ್ ಅಲ್ಲ, ನನ್ಗೆ ಅರ್ಥ ಆಗ್ಲಿಕ್ಕೆ ಅಂತ ಡೈಲ್ಯೂಟ್ ಹೇಳಿ Correct, ಪೊಟೆಂಟೈಸೇಷನ್ ಅಂತ. ಅಂದ್ರೆ ಅದ್ರ ಜೊತೆಗೆ ಅದಕ್ಕೆ ಅದರದೇ ಆದಂತ ಒಂದು ವಿಧಾನದಲ್ಲಿ ಅದರ ಶಕ್ತಿಯನ್ನು ರಿಲೀಸ್ ಮಾಡ್ತೀವಿ. ವಿ ರಿಲೀಸ್ ದಿ ಎನರ್ಜಿ, ಮೆಡಿಸಿನ್ ಎನರ್ಜಿ. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಎನರ್ಜಿ ಮೆಡಿಸಿನ್ಸ್. ಹೋಮಿಯೋಪತಿ ಇಸ್ ಕಾಲ್ಡ್ ಆಸ್ ಎನರ್ಜಿ ಮೆಡಿಸಿನ್ಸ್. ನಮಗೆ ಇಷ್ಟು ವರ್ಷಗಳ ಕಾಲ ತನಕ ನಮಗೆ ದೊಡ್ಡ ಒಂದು ವಿಜ್ಞಾನದಿಂದ ಹೆಚ್ಚಿನ ನಮಗೆ ಪ್ರತಿರೋಧ ಬರ್ತಾ ಇದ್ದಿದ್ದೆ, ನಿಮ್ಮ ಔಷಧಿಯಲ್ಲಿ ನಿಮ್ಮ ಮೆಡಿಸಿನ್ಸ್ ಅಲ್ಲಿ ಮೆಡಿಸಿನ್ ಇರಲ್ಲ, ಮೆಡಿಸಿನ್ ಸಬ್ಸ್ಟೆನ್ಸೇ ಇರಲ್ಲ, ಇದು ಪ್ಲಾಸಿಬೋ. ಅದೇ ಸಕ್ಕರೆ ಗುಳಿಗೆ ತಿಂದಂಗ ಅನ್ಸ್ತಾ ಇರತ್ತಪ್ಪ. ಗುಳಿಗೆ ಇದರಲ್ಲಿ ಔಷಧಿ ಅಂಶ ಇರಲ್ಲ, ಬರೀ ಇದು ಪ್ಲಾಸಿಬೋ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿವಸ ನ್ಯಾನೋ ಟೆಕ್ನಾಲಜಿ ಬಂದ್ಮೇಲೆ, ನ್ಯಾನೋ ಪಾರ್ಟಿಕಲ್ಸ್ ಬಂದ್ಮೇಲೆ ನಮಗೆ 200 ವರ್ಷದ ಕೆಳಗೇನೆ ಈ ಕಾನ್ಸೆಪ್ಟ್ ನಮ್ಮ ಫೌಂಡ್ರಿ ಗೊತ್ತಿತ್ತೋ ಗೊತ್ತಿಲ್ಲ. ಇವತ್ತು ಥ್ರೂ ನ್ಯಾನೋ ಟೆಕ್ನಾಲಜಿ ವಿ ಕ್ಯಾನ್ ಪ್ರೂವ್ ದಟ್ ಅವರ್ ಮೆಡಿಸಿನ್ಸ್ ಆರ್ ಇಟ್ಸ್ ಅ ಮೆಡಿಸಿನಲ್ ಸಬ್ಸ್ಟೆನ್ಸ್ ಇಸ್ ಪ್ರೆಸೆಂಟ್ ಇನ್ ಅವರ್ ಮೆಡಿಸಿನ್ಸ್. ಓಕೆ, ಇಲ್ಲಿ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ನ್ಯಾನೋ ಡೈನಾಮಿಕ್ಸ್ ನ್ಯಾನೋ ಸೈನ್ಸ್ ಸೆಕ್ಷನ್ ಅಲ್ಲಿ ನಮ್ಮ ಒಬ್ಬರು ಹೋಮಿಯೋಪತಿ ವಿಜ್ಞಾನಿಗಳು ಅಲ್ಲಿ ಪರೀಕ್ಷೆ ಮಾಡಿ ಅದ್ರ PhD ತಗೊಂಡಿದ್ದಾರೆ. ಅಂಡ್ ಹಿ ಕುಡ್ ಮೇಕ್ ಔಟ್ ದಟ್ ನ್ಯಾನೋ ಕ್ಯಾಮ್ರಾ ವಾಟ್ ಮೆಡಿಸಿನ್ಸ್ ಆರ್ ಅವೈಲಬಲ್. ಮೆಡಿಸಿನ್ ಸಬ್ಸ್ಟೆನ್ಸ್ ಯಾವ್ದು ಮಾಡಿದ್ರು, ಫಾರ್ ಎಕ್ಸಾಂಪಲ್ ಗೋಲ್ಡ್ ಇಂದ ನಮ್ಮ ಔಷಧಿ ಮಾಡ್ತೀವಿ. ಆ ಗೋಲ್ಡ್ ನಾವು 1/10 to the power of 100 to the power of 10,000 ಅಷ್ಟು ಇದು ಮಾಡಿದಾಗಲೂ ಕೂಡ, ಡೈಲ್ಯೂಟ್ ಮಾಡಿದಾಗಲೂ ಕೂಡ ಆ ಗೋಲ್ಡ್ ಎಸೆನ್ಸ್ ಪ್ರೆಸೆನ್ಸ್ ಅದರಲ್ಲಿ ಇದೆ ಅಂತ ಆ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಹೇಳ್ತಾ ಇದ್ದೀರಾ ಸರ್ ನೀವು. ವೆರಿ ಇಂಟ್ರೆಸ್ಟಿಂಗ್ ಇಟ್ ಇಸ್. ನಮ್ಮಲ್ಲಿ ಏನು ಒಂದು ನಂಬಿಕೆ ಅಂದ್ರೆ, ಅಲೋಪತಿನಲ್ಲಿ ನಮಗೆ ಏನ್ ನಂಬಿಕೆ ಅಂದ್ರೆ, ಜ್ವರ ಬಂತು, ನಾನು 250 mg ತಗೊಂಡೆ ಪ್ಯಾರಾಸಿಟಮಲ್, ಸಾಕಾಗ್ಲಿಲ್ಲ ಅಂದ್ರೆ 500 ತಗೋಬೇಕು, 650 ಹೋಗ್ಬೇಕು, 1000 ಹೋಗ್ಬೇಕು, ದಿನಕ್ಕೆ ಆ ತರದ್ 3 ಮಾತ್ರೆ ತಗೋಬೇಕು ಇರುತ್ತಲ್ವಾ. ಅದಕ್ಕೆ ನಾವು ಅಕಸ್ಟಮ್ ಆಗ್ಬಿಟ್ಟಿರೋರ್ಗೆ ಅರೆ ಇದು ಏನು ಔಷಧಿ ಕಡಿಮೆ ಮಾಡಿದಷ್ಟು ರೋಗ ಬೇಗ ವಾಸಿ ಆಗತ್ತೆ ಅಂತ ಹೇಳ್ತಾರಲ್ಲ. ಬೇಗ ವಾಸಿ ಆಗತ್ತೆ. ಆಮೇಲೆ ನಮ್ಮಲ್ಲಿ ಕೆಲವಾರು ಮಿಥ್ಯಗಳಿದೆ. ಹೋಮಿಯೋಪತಿ ಅಂದ್ರೆ ಇವತ್ತು ತಗೊಂಡ್ರೆ 5 ವರ್ಷ ಕೆಲಸ ಮಾಡುತ್ತೆ, 1 ವರ್ಷ ನಿಧಾನ ಇಲ್ಲ. ನಾನು ನನ್ನ ಕ್ಲಿನಿಕ್ ಅಲ್ಲಿ ಬರೋ ನನ್ನ ಪೇಷಂಟ್ಸ್ ಗೊತ್ತಿದೆ, ನಾವು ನಮ್ಮ ಚಿಕಿತ್ಸೆಯಲ್ಲಿ ಎಷ್ಟೋ ಸಾರಿ ಅಲೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಅದಕ್ಕಿಂತನೇ ಬೇಗನೆ ನಾವು ಪರಿಣಾಮ ತೋರಿಸಿದೀವಿ. ಫಾರ್ ಎಕ್ಸಾಂಪಲ್ ನನ್ನ ಕ್ಲಿನಿಕ್ ಅಲ್ಲಿ ಕೆಲವು ಸರಿ ಈ ಫೀವರ್ ಕೇಸಸ್, ಬ್ರೀತಿಂಗ್ ಪ್ರಾಬ್ಲಮ್ ಕೇಸಸ್ ಎಲ್ಲ ಬಂದಾಗ ಔಷಧಿ ಕೊಟ್ಬಿಟ್ಟು ನಾನು ಕೂರಿಸಿ ಕಡಿಮೆ ಮಾಡಿಸಿ ಕಳಿಸಿರೋದಿದೆ. ಅಷ್ಟು ಕ್ವಿಕ್ ಆಗಿ ರೆಮಿಡಿ ಸಿಗುತ್ತಾ? ವೆರಿ ನೈಸ್. ಅಷ್ಟು ಸರಿಯಾದ ಔಷಧಿಯನ್ನ ಸರಿಯಾದ ಡೋಸ್ ಅಲ್ಲಿ ಕೊಟ್ಟಾಗ ಖಂಡಿತವಾಗಿ ಅಷ್ಟು ಕ್ವಿಕ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಆದ್ರೆ ನಮಗೆ ಪ್ರಾಬ್ಲಮ್ ಏನು ಅಂದ್ರೆ, ನಮ್ಮ ಹತ್ರ ಬರೋರೆಲ್ಲ ಕ್ರಾನಿಕ್ ಪೇಷಂಟ್ಸ್, ಸುಮಾರು ವರ್ಷದಿಂದ ಕಾಲೇ ಇಟ್ಕೊಂಡು ಬಂದಿರ್ತಾರೆ. ಅಂತವ್ರಿಗೆ ನೀನ್ ಇವತ್ತು ತಗೊಂಡ್ಬಿಟ್ಟು ಅರ್ಧ ಗಂಟೆಯಲ್ಲಿ ವಾಸಿ ಆಗತ್ತೆ ಅಂದ್ರೆ ಆಗಲ್ಲ. ಈಗ ರೋಗಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಒಂದು ಮಾತು ಹೇಳ್ತಾರೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸಾಮಾನ್ಯವಾಗಿ ಮೊನ್ನೆ 7ನೇ ತಾರೀಕು ಏನು ವರ್ಲ್ಡ್ ಹೆಲ್ತ್ ಡೇ ಆಯ್ತು. ಇವತ್ತು ಹೋಮಿಯೋಪತಿ ಡೇ ಅಂತ ಆಚರಿಸ್ತಾ ಇದೀವಿ. ಇನ್ಯಾವತ್ತೋ ಒಂದ್ ದಿವಸ ಒಂದು ಅಲೋಪತಿ ಡೇ, ಒಂದು ಆಯುರ್ವೇದಿಕ್ ಡೇ, ಬರೀ ಇಂಥ ಡೇಗಳನ್ನ ನಾವು ಆಚರಿಸ್ತಾ ಇರ್ತೀವಿ. ಹೌ ಟು ಪ್ರಿವೆಂಟ್? ವಾಟ್ ಇಸ್ ದ ಐಡಿಯಲ್ ಲೈಫ್ ಸ್ಟೈಲ್ ಶುಡ್ ಬಿ ಫಾಲೋಡ್? ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಾ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ. ನಾನು ಇದಕ್ಕೆ ಇನ್ನೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇವತ್ತಿನ ದಿವಸ ಎಲ್ಲಾ ಆಸ್ಪತ್ರೆಗಳು, ಚಿಕಿತ್ಸಾಲಯಗಳು, ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಗಳು, ಇವು ಯಾವ್ದು ಹೆಲ್ತ್ ಮ್ಯಾನೇಜ್ಮೆಂಟ್ ಅಲ್ಲ. ನಾವು ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲ ಇವೆಲ್ಲ ಡಿಸೀಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್. ಕಾಯಿಲೆನ ಮ್ಯಾನೇಜ್ ಮಾಡ್ತಾ ಇದೀವಿ, ಆರೋಗ್ಯನ ಕೊಡ್ತಾ ಇಲ್ಲ ಯಾರು. ಆರೋಗ್ಯವನ್ನ ನಾವೇ ತಗೋಬೇಕು
ಅರ್ಥ ಆಯ್ತಮ್ಮ? ನಾವು ಕಾಯಿಲೆಯನ್ನ ಕಂಡಿಡಿತೀವಿ, ಆ ಕಾಯಿಲೆಯನ್ನ ಅದು ಶಮನ ಮಾಡ್ಲಿಕ್ಕೆ ಏನ್ ಬೇಕೋ ಆ ಚಿಕಿತ್ಸೆಯನ್ನ ಕೊಡ್ತೇವೆ. ಅದಕ್ಕೆ ನಾನು ಯಾವತ್ತೂ ಹೇಳ್ತೇವೆ, ಆಯುರ್ವೇದದಲ್ಲಾಗ್ಲಿ ಹೋಮಿಯೋಪತಿಲಾಗ್ಲಿ ನಮ್ಮಲ್ಲಿ ಪ್ರಿವೆನ್ಷನ್ಗೆ ತುಂಬಾ ಇಂಪಾರ್ಟೆನ್ಸ್. ಜೀವನ ಶೈಲಿನ ಉತ್ತಮ ಮಾಡ್ಕೊಳ್ಳಿ. ನಾವು ಮೆಡಿಸನ್ ಅಂತ ಹೇಳಿದ್ರೆ ಬರೀ ಪಿಲ್ಸ್ ಅಲ್ಲ, ಬರೀ ಟಾನಿಕ್ ಅಲ್ಲ, ಶಿರಪ್ ಅಲ್ಲ. ಮೆಡಿಸನ್ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಎದ್ದು ವಾಕ್ ಮಾಡ್ತಿರಲ್ಲ, ಅದು ಮೆಡಿಸನ್ನೇ. ಸೂರ್ಯನ್ಗೆ ಮೈ ಕೊಡ್ತಿರಲ್ಲ, ಅದು ಮೆಡಿಸನ್ನೇ. ಸರಿಯಾದ ಆಹಾರ ತಿಂತಿರಲ್ಲ, ಅದು ಮೆಡಿಸನ್ನೇ. ಸೊ ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಇಫ್ ಯು ಡೋಂಟ್ ಈಟ್ ಯುವರ್ ಫುಡ್ ಲೈಕ್ ಮೆಡಿಸನ್, ಯು ವಿಲ್ ಈಟ್ ಮೆಡಿಸನ್ ಲೈಕ್ ಫುಡ್. ಕರೆಕ್ಟ್. ಎಕ್ಸಲೆಂಟ್. ಸರಿಯಾದ ಆಹಾರನ ನೀವು ಔಷಧಿ ತರ ಉಪಯೋಗಿಸದೇ ಇದ್ರೆ ಔಷಧಿನ ಆಹಾರ ತರ ಉಪಯೋಗಿಸ್ಬೇಕಾಗತ್ತೆ. ಅಂಡ್ ಈ ಆಲ್ವೇಸ್ ಕೋಟ್ ಒನ್ ಮೋರ್ ಥಿಂಗ್, ಇಟ್ ಇಸ್ ರಿಲೆವೆಂಟ್ ಹಿಯರ್ ಅಂತ ಹೇಳ್ತಾ ಇದ್ದೀನಿ. ದರ್ ಈಸ್ ನೋ ಪಿಲ್ ಫಾರ್ ಈಚ್ ಇಲ್, ಬಟ್ ದರ್ ಈಸ್ ಡೆಫಿನೆಟ್ಲಿ ಎ ಇಲ್ ಬಿಹೈಂಡ್ ಈಚ್ ಪಿಲ್. ನೀವು ತಿನ್ನ ಪ್ರತಿಯೊಂದು ಕಾಯಿಲೆಗೂ ಗುಣಲಕ್ಷಣಕ್ಕೂ ಮಾತ್ರೆಗಳು ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀವು ತಗೊಳ್ಳೋ ಪ್ರತಿಯೊಂದು ಮಾತ್ರೆಯಿಂದನೂ ಕೆಲವು ಕಾಯಿಲೆಗಳು ಇರುತ್ತೆ. ಇವತ್ತಿನ ದಿವಸ US ಅಲ್ಲಿ ಇಡೀ ಮಾನವ ಕುಲಕ್ಕೆ ದೊಡ್ಡ ಥರ್ಡ್ ಮೇನ್ ರೀಸನ್ ಫಾರ್ ಡೆತ್, ಮರಣಕ್ಕೆ ದೊಡ್ಡ 3 ಅಂಶಗಳಿದೆ. ಮೂರನೇ ಅಂಶ ಡಾಕ್ಟರ್ ಮತ್ತೆ ಔಷಧಿಗಳು. ಈಟ್ರೋಜೆನಿಕ್ ಅಂತ. ಆಫ್ಟರ್ ದಿ ಹಾರ್ಟ್ ಅಟ್ಯಾಕ್ ಅಂಡ್ ಕ್ಯಾನ್ಸರ್, ದಿಸ್ ಇಸ್ ದ ಥರ್ಡ್ ಮೇಜರ್ cause for the death. I am not talking even illness, cause for the death. ಇದು ನಾನು ಹೆಂಗ್ ಹೇಳ್ತೀರಾ ನೀವು? Can you explain with an example? How is that, doctor? ಇವತ್ತು ನಾವು ನೋವು ಅಂದ ತಕ್ಷಣನೇ ಒಂದು ಸಣ್ಣ ನೋವು ಇಮಿಡಿಯೇಟ್ ಆಗಿ ನೋವಿನ ಮಾತ್ರೆ ಹಾಕೊಳ್ತೀವಿ. ಆ ನೋವು ಆ ಕ್ಷಣಕ್ಕೆ ಶಮನ ಆಗುತ್ತೆ, ಅದು ಬೇರೆ. ಆದ್ರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅದು ಲಿವರ್ ಮೇಲೆ ಕೆಲಸ ಮಾಡುತ್ತೆ, ಕಿಡ್ನಿ ಮೇಲೆ ಕೆಲಸ ಮಾಡುತ್ತೆ. ಸರ್, ಇಲ್ಲಿ ಏನ್ ಅನ್ಸುತ್ತೆ ಅಂತಂದ್ರೆ, ನೋವು ಬಂದ್ರೆ ಅದು ಇಟ್ ಇಸ್ ಇಂಡಿಕೇಟಿಂಗ್ ಸಮಥಿಂಗ್ ಎಲ್ಸ್ ಅಲ್ವಾ? ನೋವು ಆಗಿರ್ಬಹುದು, ಜ್ವರ ಆಗಿರ್ಬಹುದು, ಇದು ಏನೋ ಒಂದು ಬೇರೆ ಏನೋ ರೂಟ್ ಕಾಸ್ ಇದೆ, ಟೇಕ್ ಕೇರ್ ಆಫ್ ಮೀ ಅಂತ ನಮ್ಮ ಬಾಡಿ ನಮ್ಗೆ ಹೇಳ್ತಾ ಇರುವಂತದ್ದಲ್ವಾ? ಒಂದು ಪ್ಯಾರಾಸಿಟಮಲ್ ತಗೊಂಡ್ಬಿಟ್ರೆ ಕ್ವಿಕ್ ಆಗಿ ಹೋಗ್ಬೇಕು ಅಂದ್ರೆ. ಇದು ನೀವು ಕರೆಕ್ಟ್ ಆದ ಅಂಶ ಹಿಡಿದ್ರಿ. ಇವೆಲ್ಲ ಚಿಹ್ನೆಗಳು, ಕಾಯಿಲೆಗಳಲ್ಲ. ಚಿಹ್ನೆಗಳು ಏನ್ ಹೇಳ್ತಾ ಇದೆ ಅಂದ್ರೆ, ದೇಹಕ್ಕೆ ಹೇಳ್ತಾ ಇದೆ ನನಗೇನೋ ತೊಂದರೆ ಆಗಿದೆ ಗಮನಿಸು, ಜ್ವರ ಬಂದಿದೆ, ಮೈ ಬಿಸಿ ಆಗಿದೆಯಾ, ಏನೋ ಪ್ರಾಬ್ಲಮ್ ಇದೆ ಗಮನಿಸು, ನೀನು ಸರಿಯಾದ ರೆಸ್ಟ್ ಕೊಡ್ತಾ ಇಲ್ಲ, ಸರಿಯಾದ ಆಹಾರ ತಗೊಂತಾ ಇಲ್ಲ, ನನ್ನ ಗಮನಿಸ್ಕೋ ಅಂತ ಮೈ ಬಿಸಿ ಆಗುತ್ತೆ. ನಾವೇನ್ ಮಾಡ್ತೀವಿ, ಅದ್ರ ತಲೆ ಮೇಲೆ ಹೊಡೆದ್ಬಿಟ್ಟು 2 ಪ್ಯಾರಾಸಿಟಮಾಲ್ ನುಂಗ್ಬಿಟ್ಟು ಮತ್ತೆ ವಾಪಸ್ ಹೋಗ್ತೀವಿ, ಓಡ್ತೀವಿ. ಅರ್ಥ ಆಯ್ತಾ? ಅದೇನಾಗುತ್ತೆ, ಆ ಕ್ಷಣಕ್ಕೆ ಶಮನ ಆಗುತ್ತೆ, ಕಾಯಿಲೆ ಹೋಗಿರೋದಿಲ್ಲ, ಕಾಯಿಲೆ ಉಲ್ಬಣ ಆಗ್ತಾ ಇರುತ್ತೆ, ಅದು ಇನ್ಯಾವುದೋ ರೂಪದಲ್ಲಿ ಮತ್ತೆ ಕಾಣಿಸ್ಕೊಳ್ಳುತ್ತೆ. ನಮ್ಮಲ್ಲಿ ಹೇಳ್ತಾರಲ್ಲ, ಬೂದಿ ಮುಚ್ಚಿದ ಕೆಂಡ ಅಂತ. ಕೆಂಡ ಕಾಣಿಸ್ತಿರಲ್ಲ, ಅದು ಮುಚ್ಕೊಂಡಿರುತ್ತೆ. ಅದು ಬರೀ ಬೂದಿ ಮುಚ್ಚಿದಲ್ಲ, ಒಳಗೆ ಸುಡ್ತಲೂ ಇರುತ್ತೆ. ನಿಜ. ಅದು ಗೊತ್ತಾಗುತ್ತೆ, ಕಾಲ ಮೀರಿರುತ್ತೆ, ಇನ್ನೆಲ್ಲೋ ಕಾಣುತ್ತೆ. ಹಾಗಾಗಿ ಜೀವನ ಶೈಲಿ ಪ್ರಿವೆನ್ಷನ್ ಏನು ಅಂತ ಹೇಳಿದ್ರೆ, ಸರಿಯಾದ ಕ್ರಮದಲ್ಲಿ ಆಹಾರ ತಗೊಳ್ಳಿ, ಸರಿಯಾದ ಆಹಾರ ತಗೊಳ್ಳಿ. ನಾವು ನಮ್ಮ ಪೂರ್ವಜರು ಏನು ಆಹಾರ ಸೇವನೆ ಮಾಡ್ತಾ ಇದ್ರಲ್ಲ, ದಟ್ ಈಸ್ ದ ಬೆಸ್ಟ್ ಫುಡ್. ಇವತ್ತಿನ ದಿವಸ ನಮಗೆ ಬೆಂಗಳೂರಲ್ಲಿ ಎಲ್ಲಾ ತರದ ಆಹಾರ ಎಲ್ಲರಿಗೂ ಸಿಗುತ್ತೆ. ನೀವೊಂದು ಫೋನ್ ಇದ್ರೆ ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಆರ್ಡರ್ ಮಾಡಿದ್ರೆ ನಿಮ್ ಮನೆಗೆ ಬರುತ್ತೆ. ಪಾಕೆಟ್ ಅಲ್ಲಿ ದುಡ್ಡು ಇರುತ್ತೆ, ನೀವು ಕೊಡ್ತೀರಾ, ತಿಂತೀರಾ. ಅವ್ನ್ ತಂದವನು ಹ್ಯಾಪಿ, ಕೊಟ್ಟವನು ಹ್ಯಾಪಿ. ಆದ್ರೆ ನಮ್ಮ ದೇಹ ಅಳ್ತಾ ಇರ್ತದೆ, ನಮ್ಮ ನಾಲಿಗೆ ಹ್ಯಾಪಿ ಅಷ್ಟೇ. ಇವತ್ತಿನ ದಿವಸ ಆರೋಗ್ಯಕ್ಕೆ ತಿಂತಾ ಇಲ್ಲ, ಹೊಟ್ಟೆ ತುಂಬಲಿಕ್ಕೆ ತಿಂತಾ ಇಲ್ಲ, ಬರೀ ಬಾಯಿ ರುಚಿಗೆ ತಿಂತಾ ಇದೆ. ಯಾವಾಗ ಹಸಿದು ತಿಂತೀವಲ್ಲ, ಹಸಿದು ತಿನ್ಬೇಕು, ನಮ್ಗೆ ಹಶ್ವಾಗ್ಬೇಕು. ಹಶ್ವಾದಾಗ ಊಟ ಮಾಡಿದ್ರೆ ಅದು ಅಮೃತ. ಕರೆಕ್ಟ್. ಸುಮ್ನೆ ಟೈಮ್ ಕರೆಕ್ಟ್ ಆಗಿ ತಿಂದ್ರೆ ಅದು ವಿಷ ಆಗ್ಬಿಡತ್ತೆ. ನಿಜ. ಸುಮ್ನೆ ಟೈಮ್ಗೋ ಅಥವಾ ಇನ್ಯಾವುದಕ್ಕೋ ನಾವು ತಿನ್ನೋದಲ್ಲ. ಮತ್ತೆ ಸರಿಯಾದ ವ್ಯಾಯಾಮ, ನಡಿಗೆ, ಇದ್ರ ಜೊತೆಗೆ ಆಲೋಚನೆ ಕ್ರಮ, ಅದು ದಟ್ ಈಸ್ ಆಲ್ಸೋ ಲೈಫ್ ಸ್ಟೈಲ್. ನಾವು ಹೇಗೆ ಆಲೋಚನೆ ಮಾಡ್ತೀವಿ. ಸರ್ ಇಲ್ಲಿ ಒಂಚೂರು ನಾನು ನಿಮ್ನ ಇಂಟರಪ್ಟ್ ಮಾಡ್ಲೇಬೇಕು. ಯಾಕೆ ಅಂದ್ರೆ
ನೀವು ನಿಮ್ಮ ಬರೋ ಪೇಷಂಟ್ ನ ಬರೀ ನಾಡಿ ನೋಡೋ, ನಾಲ್ಗೆ ನೋಡೋ, ಕಣ್ಣು ನೋಡಿ ಅವ್ರ ಸಿಂಪ್ಟಮ್ಸ್ ಕೇಳ್ಬಿಟ್ಟು ಔಷಧಿ ಕೊಡೋದಿಲ್ಲ. ನಾನ್ ತುಂಬಾ ಇಂಪಾರ್ಟೆಂಟ್ಲಿ ಗಮನಿಸಿರೋ ಅಂಶ ಅಂತಂದ್ರೆ, ನಿಮ್ಮ ಮನೆ ಯಾವ ತರ ಇದೆ, ನಿಮ್ ಮನೇಲಿ ಯಾರ್ಯಾರು ಇದ್ದೀರಾ, ರಿಲೇಶನ್ಶಿಪ್ಗಳು ಹೇಗಿದೆ, ನಿಮಗೆ ಕನಸು ಎಂಥ ಕನಸು ಬೀಳತ್ತೆ ಅಂತ ಕೂಡ ಕೇಳ್ತೀರಾ ನೀವು. ಹೇಗೆ ಇದನ್ನೆಲ್ಲ ಕೇಳ್ಕೊಂಡು ಹೆಂಗೆ ಡಯಾಗ್ನೋಸ್ ಮಾಡ್ತೀರಾ ನೀವು? ನಮ್ಮಲ್ಲಿ ಆಶಾ ಅವರೇ, ಈಗ ಫಾರ್ ಎಕ್ಸಾಂಪಲ್ ನೀವು ಆಶಾ ಅವರು ನನಗೆ ತಲೆನೋವಿಗೆ ಅಂತ ಬಂದ್ರೆ ಅಥವಾ ಮೈಗ್ರೇನ್ಗೆ ಅಂತ, ನಿಮ್ಗೆ ಎಲ್ಲಿ ಮೈಗ್ರೇನ್ ಇಲ್ಲ, ತಲೆನೋವಿಲ್ಲ, ಬೇರೆ ವಿಷಯ. ಒಬ್ಬ ವ್ಯಕ್ತಿ ಬಂದ್ರೆ ಎಕ್ಸಾಂಪಲ್, ನಾವು ಮೈಗ್ರೇನ್ಗೆ ಔಷಧಿ ಇಂಪಾರ್ಟೆಂಟ್ ಅಲ್ಲ, ಆಶಾ ಅವರಿಗೆ ಔಷಧಿ. ನಮಗೆ ಮೈಗ್ರೇನ್ಗೆ ಒಂದು 300 ಔಷಧಿ ಇರುತ್ತೆ. ಆ 300ರಲ್ಲಿ ಆಶಾಗೆ ಯಾವ್ದು, ಆಶಾ ಅವರಿಗೆ ಯಾವ್ದು ಇಡಿಸುತ್ತೆ ಅಂತ ನೋಡೋದಿದೆಯಲ್ಲ, ಅದು ಸಿಗ್ಬೇಕಾದ್ರೆ ನನಗೆ ಆಶಾ ಅವ್ರು ಏನು ಅಂತ ಗೊತ್ತಾಗ್ತದೆ. ಅರ್ಥ ಆಯ್ತಾ? ನಾನು ಯಾವಾಗ್ಲೂ ಒಂದು ಎಕ್ಸಾಂಪಲ್ ಹೇಳ್ತಿರ್ತೀನಿ. 10 ಜನ ಟೈಫಾಯ್ಡ್ ಪೇಷಂಟ್ ಅಲೋಪತಿ ಡಾಕ್ಟರ್ ಹತ್ರ ಹೋದ್ರೆ 10 ಜನಕ್ಕೂ ಪ್ರಿಸ್ಕ್ರಿಪ್ಷನ್ ಸೇಮ್ ಇರುತ್ತೆ. 10 ಜನ ಟೈಫಾಯ್ಡ್ ಪೇಷಂಟ್ ನನ್ನ ಹತ್ರ ಬಂದ್ರೆ 10 ಜನಕ್ಕೂ ಬೇರೆ ಬೇರೆ ಮೆಡಿಸಿನ್ ಇರ್ಬೋದು. ಅವ್ರ ಸ್ವಭಾವ ಹೇಗೆ, ಅವರ ಸಂಬಂಧಗಳು ಹೇಗಿದಾವೆ, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಹೇಗಿದೆ, ಅವ್ರ ಸ್ಟ್ರೆಸ್ ಹೇಗಿದೆ, ಅವ್ರು ಹೇಗೆ ಯೋಚನೆ ಮಾಡ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರ ಆಹಾರ ಕ್ರಮ ಏನು, ನಿದ್ರೆ ಹೇಗಿದೆ, ಕನ್ಸು ಏನ್ ಬೀಳುತ್ತೆ. ಕನ್ಸು ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗಿವ್ ಸಮ್ ಇಂಡಿಕೇಶನ್ಸ್ ಅಬೌಟ್ ಸಬ್ ಕಾನ್ಶಿಯಸ್ ಮೈಂಡ್. ಇದೆಲ್ಲದನ್ನು ನಾವು ಇದನ್ನ ಮಾಡ್ಕೊಂಡು ಹೋಲಿಸ್ಟಿಕ್ ಅಪ್ರೋಚ್ ಅಲ್ಲಿ ನೀವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್. ನಮಗೆ ತಲೆಗೆ ಬೇರೆ ಔಷಧಿ, ಗಂಟ್ಲಿಗೆ ಬೇರೆ ಔಷಧಿ, ಹೊಟ್ಟೆಗೆ ಬೇರೆ ಔಷಧಿ ಇಲ್ಲ. ಇದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಮೈಗ್ರೇನ್ಗೆ ಅಂತ ಬಂದೆ, ನೀವು ನನಗೆ ಚಿಕಿತ್ಸೆ ಕೊಡ್ತೀರಾ, ನನಗೆ ಮೈಗ್ರೇನ್ ಕಡಿಮೆ ಆಗಬಹುದು, ಬೇರೆ ಇನ್ನೇನಾದ್ರು ಉಲ್ಬಣಗೊಳ್ಳುವಂತಹ ಚಾನ್ಸಸ್ ಇರುತ್ತಾ ಅಂತ ಟೈಮಲ್ಲಿ, ಮೆಡಿಸಿನ್ ತಗೊಳ್ಳೋ ಟೈಮಲ್ಲಿ? ಇಲ್ಲ, ನಮ್ಮ ಔಷಧಿಯಿಂದ ಯಾವುದೇ ತರದ ಅಡ್ಡ ಪರಿಣಾಮಗಳು ಇರಲ್ಲ. ನಾನು ಮುಂಚೆನೆ ಹೇಳಿದೆ, ನಮ್ಮ ಔಷಧಿ ತುಂಬಾ ಅಲ್ಟ್ರಾ ಡೈಲ್ಯೂಟೆಡ್ ಆದ್ರಿಂದ, ಅಂದ್ರೆ ಔಷಧಿಯ ಕೆಮಿಕಲ್ಸ್ ಇಂಪ್ಯಾಕ್ಟ್ ಇರೋದಿಲ್ಲ, ಎನರ್ಜಿ ಇಂಪ್ಯಾಕ್ಟ್ ಇರೋದ್ರಿಂದ ನಿಮಗೆ ಔಷಧಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆದ್ರೆ ನಿಮ್ಮ ಕಾಯಿಲೆ ಡೆವಲಪ್ ಆಗುವಾಗ ಫಾರ್ ಎಕ್ಸಾಂಪಲ್, ನನ್ಗೆ ಸುಮಾರು ಜನ ಮಕ್ಕಳು ಪೇಷಂಟ್ಸ್ ಬರ್ತಾರೆ ಆಸ್ತಮಾಗೆ ಅಂತ, ವೀಸಿಂಗ್ ಪೇಷಂಟ್ ಬರ್ತಾರೆ. ಅವ್ರುಗಳಿಗೆ ಸರಿಯಾದ ಔಷಧಿ ವೀಸಿಂಗ್ ಕೊಟ್ಟಾಗ ಎಲ್ಲ ಒಂದು ಅವ್ರದ್ದು ಚರ್ಮದ ಲಕ್ಷಣಗಳು ಕಾಣಿಸ್ಬೋದು. ಯಾಕೆ ಅಂದ್ರೆ ಆ ಮಗುಗೆ ಚರ್ಮದ ಕಾಯಿಲೆ ಇರುತ್ತೆ, ಆಯಿಂಟ್ಮೆಂಟ್ ಕೊಟ್ಟು ಎಲ್ಲ ತೆಗೆದ್ಬಿಟ್ಟಿರ್ತಾರೆ. ಆ ಕಾಯಿಲೆ ಒಳಗೋಗಿ ಅದು ಆ ಅಲರ್ಜಿ ಚರ್ಮದಲ್ಲಿ ಹೋಗ್ಬಿಟ್ಟು ಗಂಟ್ಲಲ್ಲೋ ಅಥವಾ ಶ್ವಾಸಕೋಶದಲ್ಲೋ ತೋರಿಸ್ತಾ ಇರುತ್ತೆ ಅಲರ್ಜಿ. ನಾವು ಸರಿಯಾದ ಔಷಧಿ ಕೊಟ್ಟಾಗ ಯಾವಾಗ ಶ್ವಾಸಕೋಶದಿಂದ ಅದು ಬಿಡುಗಡೆ ಆಗುತ್ತೆ, ಅದ್ರ ಒರಿಜಿನಲ್ ಸೈಟ್ಗೆ ಹೋಗುತ್ತೆ, ಹೋಗುವಾಗ ಕಾಣಿಸ್ಕೊಡುತ್ತೆ, ಸ್ವಲ್ಪ ದಿವಸ ಅದರಿಂದನೂ ಹೋಗುತ್ತೆ. ಈ ತರ ನೀವು ಮೆಡಿಸಿನ್ ಬದಲಾಯಿಸಿ ಕೊಡ್ಬೇಕಾ ಅಥವಾ ಆ ಮಗುಗೆ ಏನ್ ಅವಶ್ಯಕತೆ ಇದ್ರೆ ಅವ್ರ ಅವಶ್ಯಕತೆ ಇಲ್ಲದೆ ಇದ್ರೆ ಅದೇ ಔಷಧಿನ ಅದನ್ನು ಕೂಡ ಸರಿ ಮಾಡುತ್ತೆ. ನನ್ನ ನೆಕ್ಸ್ಟ್ ಕ್ವಶನ್ ಇದೇ ಆಗಿತ್ತು. ದೊಡ್ಡವರೇನೋ ಹೇಳ್ತಾರೆ, ನನಗೆ ಇಂಥ ಕನಸು ಬಿತ್ತು, ನನ್ನ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಆಗಿರ್ಬೋದು, ಮನೆ ಹೀಗಿದೆ, ಅವ್ರ ಜೊತೆ ಇಂಥ ಸಂಬಂಧ ಎಲ್ಲ ಹೇಳ್ಕೊಳ್ಬೋದು. ಮಕ್ಕಳಿಗೆ ನೀವು ಹೇಗೆ ಡಯಾಗ್ನೋಸ್ ಮಾಡ್ತೀರಾ? ಆಕ್ಚುಲಿ ನಮ್ಮ ಔಷಧಿ ದೊಡ್ಡವ್ರಿಗಿಂತ ಮಕ್ಕಳಿಗೆ ಚೆನ್ನಾಗಿ ತಾಕುತ್ತೆ. ಯಾಕಂದ್ರೆ ದೇ ಆರ್ ವೆರಿ ಪ್ಯೂರ್. ರೈಟ್. ಅವ್ರು ಏನು ಹಾಕೊಂಡಿರೋದಿಲ್ಲ, ಏನು ಗೊತ್ತಿರಲ್ಲ. ಅವ್ರು ಹೇಳಿದ್ದನ್ನ ನಾವು ನಂಬೇಕು. ಸರ್ ನಾನು ಬಹಳ ಒಳ್ಳೆಯ ಸರ್, ನನಗೆ ಕೋಪನೇ ಬರಲ್ಲ ಅಂತಾರೆ. ನೆಕ್ಸ್ಟ್ ಡೇ ಅವ್ರ ಮಿಸಸ್ ಬಂದ್ ಹೇಳ್ತಾರೆ, ಸರ್ ನಮ್ಮ ಯಜಮಾನ್ರಿಗೆ ಮುಗಿದು ತುದಿಲೆ ಕೋಪ ಮಾತ. ಅರ್ಥ ಆಯ್ತಾ? ಆದ್ರೆ ಮಕ್ಳು ಆಗಲ್ಲ, ಅವ್ರ ಕೋಪನೂ ಅಲ್ಲೇ ತೋರಿಸ್ತಾರೆ, ಅಳುನು ಅಲ್ಲೇ ತೋರಿಸ್ತಾರೆ. ಪ್ರಾಣಿಗಳಿಗೆ ಕೊಡ್ತೀವಿ ನಾವು, ಪ್ರಾಣಿಗಳಿಗೆ. ಓ, ಪ್ರಾಣಿಗಳಿಗೂ ವರ್ಕ್ ಆಗತ್ತಾ ಹೋಮಿಯೋಪತಿ? ಅದೇ ಇಟ್ಸ್ ಎ ಬ್ಯೂಟಿಫುಲ್ ಮೆಡಿಸನ್. ಇವತ್ತಿನ ದಿವಸ ಎಷ್ಟೋ ಜನ ವೆಟರ್ನರಿ ಡಾಕ್ಟರ್ಸ್ ಹೋಮಿಯೋಪತಿ ಔಷಧಿ ಕೊಡ್ತಾ ಇದಾರೆ. ಪ್ರಾಣಿಗಳಿಗೆ ಕೊಡ್ತೀವಿ, ಅದನ್ನು ಕೂಡ ಗಮನಿಸ್ತೀವಿ ನಾವು. ಎಸ್, ಐ ರಿಮೆಂಬರ್, ನನ್ನ ಪೆಟ್ಗೂ ಕೂಡ ಅದಕ್ಕೆ ಏನೋ ಸ್ಕಿನ್ ಅಲರ್ಜಿ ಆದಾಗ ಒಂದಷ್ಟು ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳಿ ಒಂದು ಡ್ರಾಪ್ಸ್ ಗಳು ಕೊಟ್ಟಿದ್ರು. ಓಕೆ ಓಕೆ ಓಕೆ. ಸೊ ನೀವ್ ಹೇಳುದು ಈ ಹೋಮಿಯೋಪತಿಯಿಂದ ಒಂದು ಮಾತು ಕೇಳ್ತೀವಿ, ಹೋಮಿಯೋಪತಿ ಕ್ಯೂರ್ಸ್ ಆಲ್ ಅಂತ. ಸೊ ಎಲ್ಲ ರೋಗಗಳಿಗೂ ಹೋಮಿಯೋಪತಿಯಲ್ಲಿ ಮದ್ದಿದೆ ಅಂತ ಆಯ್ತಲ್ಲಿಗೆ. ಅಂದ್ರೆ ನಮ್ಮಲ್ಲಿ ಬೇಸಿಕಲಿ ಏನು ಅಂತ ಹೇಳಿದ್ರೆ, ನಾವು
ಕಾಯಿಲೆಗಳಿಗಿಂತ ವ್ಯಕ್ತಿಗಳಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಕರೆಕ್ಟ್. ಒಂದನೇದು. ಎರಡನೇದು, ನೀವು ನೋಸಾಲಜಿಕಲ್ ಡಯಾಗ್ನೋಸಿಸ್ ಅಂತ ನಾವು ಈಗೇನ್ ಡಯಾಗ್ನೋಸಿಸ್ ಹೇಳ್ತೀವಲ್ಲ, ಗ್ಯಾಸ್ಟ್ರೈಟಿಸ್, ಅಲ್ಸರ್ಸ್, ಮೈಗ್ರೇನ್, ಇವೆಲ್ಲ ಒಂದು ನೋಸಾಲಜಿಕಲ್ ಡಯಾಗ್ನೋಸಿಸ್. ಕರೆಕ್ಟ್. ಅರ್ಥ ಆಯ್ತಮ್ಮ? ಈ ನೋಸಾಲಜಿಕಲ್ ಈ ಕಾಯಿಲೆಗಳು ಪಡೆದಂತ ರೋಗಿ ನಮಗೆ ಇಂಪಾರ್ಟೆಂಟ್. ರೋಗಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಅಷ್ಟೇ ಇಂಪಾರ್ಟೆನ್ಸ್ ರೋಗಿ. ಸರಿ. ಹಾಗಂತ ಪ್ರಪಂಚದಾಗಿರೋ ಎಲ್ಲಾ ಕಾಯಿಲೆಗಳನ್ನು ನಾವು ಗುಣ ಮಾಡ್ತೀವಿ ಅಂತ ಹೇಳಿಕ್ ಆಗಲ್ಲ. ಕೆಲವು ಕಾಯಿಲೆಗಳು ಉಲ್ಬಣ ಸ್ಥಿತಿಯಲ್ಲಿ ಬಂದಾಗ ಏನು ಮಾಡ್ಲಿಕ್ಕೆ ಆಗಲ್ಲ, ಮ್ಯಾನೇಜ್ ಮಾಡ್ತೀವಿ. ಗುಣ ಮಾಡೋದು ಬೇರೆ, ಮ್ಯಾನೇಜ್ ಮಾಡೋದು ಬೇರೆ. ವಿ ಮೇ ನಾಟ್ ಕ್ಯೂರ್ ಎವ್ರಿಥಿಂಗ್, ಬಟ್ ವಿ ಕ್ಯಾನ್ ಹೆಲ್ಪ್ ದ ಪೇಷಂಟ್ ಇನ್ ಆಲ್ ಟೈಪ್ಸ್ ಆಫ್ ಡಿಸೀಸಸ್. ಅರ್ಥ ಆಯ್ತಾ? ಕ್ಯಾನ್ಸರ್ ಪೇಷಂಟ್ಗೆ ಅವ್ರು ಇರೋಷ್ಟು ದಿವಸ ಡಿಗ್ನಿಫೈಡ್ ಲೈಫ್ ವಿ ಕ್ಯಾನ್ ಗಿವ್, ವಿಲ್ ಗಿವ್ ಎ ಬೆಟರ್ ಲೈಫ್ ಅಂಡ್ ವಿ ಕ್ಯಾನ್ ಗಿವ್ ದಮ್ ಎ ಬೆಟರ್ ದಿಸ್ ಥಿಂಗ್. ಅರ್ಥ ಆಯ್ತಾ? ಈ ಕೀಮೋಥೆರಪಿ, ರೇಡಿಯೋಥೆರಪಿ, ಸರ್ಜರಿ ಹೆಸರಲ್ಲಿ ಅವ್ರಿಗೆ ಇನ್ನೂ ಹಿಂಸೆಗಳು ಕೊಡೋದಲ್ಲೇ ಇರೋಷ್ಟು ದಿವಸ ನಾವು ಆ ತರದಲ್ಲಿ. ಹಾಗಂತ ಎಲ್ಲಾ ಕಾಯಿಲೆಗಳು ಎಲ್ಲಾ ಇದನ್ನು ನಾವು ಸಂಪೂರ್ಣ ಗುಣ ಮಾಡ್ತೀವಿ ಅಲ್ಲ, ಅದು ತಪ್ಪು. ಅರ್ಥ ಆಯ್ತಾ? ಆಮೇಲೆ ನಮಗೆ ತುಂಬಾ ಜನಕ್ಕೆ ಒಂದು 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 ಅಪನಂಬಿಕೆ, ಒಂದು ನಂಬಿಕೆ ಏನಿದೆ ಅಂದ್ರೆ, ಕಾಯಿಲೆ ಬಂದ್ರೆ ಸತ್ತೋಗ್ತೀವಿ, ಸಾವುಗೂ ಕಾಯಿಲೆಗೂ ಸಂಬಂಧನೇ ಇಲ್ಲ. ಯಾವ್ದು ಕಾಯಿಲೆ ಇಲ್ದಿರೋ ವ್ಯಕ್ತಿ ಕೂಡ ಸಾಯ್ಬೋದು, ಕಾಯಿಲೆ ಇರೋ ವ್ಯಕ್ತಿ ಕೂಡ ನರಳ್ಕೊಂಡು ಬದುಕಿರ್ಬೋದು. ಹೌದಾ? ಅದು ಸರಿ. ಕರೆಕ್ಟ್ ಅಲ್ವಾ? ಪ್ಯಾರಾಲಿಸಿಸ್ ಆಗಿರೋರು 20 ವರ್ಷ ಬದುಕಿರೋರು ಇದಾರೆ, ಏನು ಕಾಯಿಲೆ ಇರ್ಬೇಕು. ನೋಡಿ, ನಮ್ಮ ಹೊರಟೋಗಿರ್ತಾರೆ. ಕರೆಕ್ಟ್. ಪುನೀತ್ ರಾಜ್ಕುಮಾರ್ ಬೆಸ್ಟ್ ಎಕ್ಸಾಂಪಲ್. ಅಲ್ವಾ? ಏನಿತ್ತು, ದೈಹಿಕವಾಗಿ ಯಾವ ಕಾಯಿಲೆ ಇರ್ಲಿಲ್ಲ. ಈಗ ಕಾಯಿಲೆನೇ ಬೇರೆ, ಆಯುಷ್ಯ ಬೇರೆ. ಆಯುಷ್ಯ ತೀರಿದಾಗ ಹೋಗ್ತಾರೆ, ಅದು ಬೇರೆ. ಆದ್ರೆ ನಾವು ವೈದ್ಯರಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಕಾಯಿಲೆಯನ್ನ ಆದಷ್ಟು ಶಮನ ಮಾಡ್ಬೇಕು, ನೋವನ್ನ ಶಮನ ಮಾಡ್ಬೇಕು, ಅವರ ಸಫರಿಂಗ್ ನ ಕಡಿಮೆ ಮಾಡ್ಬೇಕು. ಅರ್ಥ ಆಯ್ತಾ? ಆದ್ರೆ ಇವತ್ತೇನಾಗ್ಬಿಟ್ಟಿದೆ, ಆ ಹೆಸರಲ್ಲಿ ಎದುರಿಸೋದು. ಇವತ್ತು ಮೆಡಿಕಲ್ ಕೇರ್ ಸಿಸ್ಟಮ್ ಆಗಿದೆ. ಸ್ಕೇರ್, ಇದ ಬಂದ್ಬಿಟ್ಟು ಥೈರಾಯ್ಡ್ ಬಂದಿದ್ಯಾ, ನೀವು ನೋಡ್ತಾ ಇದ್ರೆ ನಾಳೆ ಕ್ಯಾನ್ಸರ್ ಆಗ್ಬಿಡುತ್ತೆ, ಸತ್ತೋಗ್ಬಿಡ್ತೀರ ಈಗಲೇ. ಅಲ್ಲ, ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಟ್ರೀಟ್ ಮಾಡಿ, ಇವಾಗ್ಲೇ ಮಾಡ್ಬೇಕು. ಈಗ ಅಡ್ಮಿಟ್ ಆಗ್ಬೇಕು, ಈಗ ಸರ್ಜರಿ ಆಗ್ಬೇಕು. ಒಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಹೌದು. ದೇಹಕ್ಕೆ ಹೆಚ್ಚಿನ ಸಾರಿ ದೇಹಕ್ಕೆ ಸರಿ ಮಾಡ್ಕೊಳಕ್ ಅದರದೇ ಆದ ಪದ್ಧತಿ ಇರುತ್ತೆ. ಹಾಗಂತ ನಾನು ಅವ್ರು ಹೇಳ್ತಿರೋ ತಪ್ಪು ಅಂತ ಹೇಳ್ತಾರೆ, ಸರಿ, ಎಲ್ಲದೂ ತಪ್ಪಲ್ಲ. ಆ ತರ ಕೇಸಸ್ 100ಕ್ಕೋ 1000ಕ್ಕೋ ಒಂದಿರುತ್ತೆ. ಇನ್ನ 99 ಜನ 199 ಜನಕ್ಕೆ ಹಾಗೆ ಎದುರಿಸಿ ಆ ಸ್ಕೇಲ್ ಮಾಡಿ, ಅಯ್ಯೋ ನಮ್ ತಂದೆ ಬದುಸ್ಕೊಟ್ಬಿಡಿ, ಎಷ್ಟು ದುಡ್ಡು ಖರ್ಚಾದ್ರೂ ಚಿಂತೆ ಇಲ್ಲ, ನಾನು ಸೈನ್ ಮಾಡ್ತೀನಿ ಅಂದ್ರೆ ಆ ಇದ್ರಲ್ಲಿ ಇದಾಗ್ತಾ ಇದೆ. ಅದು ಅದರಿಂದ ಜನ ಹೊರಗೆ ಬರ್ಬೇಕು. ಕಾಯಿಲೆ ಬಂದ ತಕ್ಷಣ ಸಾಯಲ್ಲ, ಸಾಯ್ಬೇಕು ಅಂದ್ರೆ ಕಾಯಿಲೆ ಬರ್ಬೇಕಾಗಿಲ್ಲ. ಸಾಯುವುದಕ್ಕೂ ಕಾಯಿಲೆಗೂ ಸಂಬಂಧ ಇಲ್ಲ, ಬದುಕಿಗೆ ಕಾಯಿಲೆಗೆ ಸಂಬಂಧ ಇದೆ ಅಲ್ವಾ? ಬದುಕಬೇಕಾದ್ರೆ ನೋವು ರಹಿತ ಜೀವನ ಇರ್ಬೇಕು. ಅದಕ್ಕೆ ನೀವು ಕಾಯಿಲೆ ಬಂದ್ರೆ ಈ ತರದ ಹೆಲ್ಪ್ ಗಳನ್ನ ತಗೊಂಡು ಶಮನ ಮಾಡ್ಕೊಂಡು ಬದುಕಬೇಕು. ಆಮೇಲೆ ಒಳ್ಳೆ ಬದುಕಿಗೆ ಔಷಧಿ ಎಷ್ಟು ಮುಖ್ಯನೋ, ಆರೋಗ್ಯಕರವಾದ ಜೀವನನೂ ಅಷ್ಟೇ ಮುಖ್ಯ. ಖಂಡಿತ. ನಿಮಗೊಂದು ಸಂಗೀತದಲ್ಲಿ, ನಾಟಕದಲ್ಲಿ, ಸಾಹಿತ್ಯದಲ್ಲಿ ಆಸಕ್ತಿ ಇದ್ರೆ ಆ ಜೀವನ ಅದು ಸಂತೋಷವಾಗಿರುತ್ತೆ. ನೀವು ಎಷ್ಟೋ ನೋವುಗಳು ಅದ್ರಲ್ಲಿ ಮರಿತೀರಾ. ಸ್ಲೀಪಿಂಗ್ ಪಿಲ್ ತಗೊಳಕ್ಕಿಂತ, ಅದ್ರ ತಗೊಳಕ್ಕಿಂತ ಒಂದು ಸಂಗೀತನೋ ಸಾಹಿತ್ಯನೋ ಒಂದು ಒಳ್ಳೆ ಪುಸ್ತಕ ಅದಕ್ಕಿಂತ ನಮ್ಮ ನೋವುಗಳನ್ನ ಮರ್ಸುತ್ತೆ. ಖಂಡಿತ. ಹೌದು. ಸರಿ, ಇಷ್ಟೆಲ್ಲ ಹೇಳಿದ್ರಲ್ಲ ನೀವು, ನಿಮ್ಮ ಔಷಧಿಗಳ ಬಗ್ಗೆ ಹೇಳಿದ್ರಿ, ಡಯಾಗ್ನೋಸ್ ಮಾಡುವಂತಹ ಮೆಥಡ್ ಬಗ್ಗೆ ಹೇಳಿದ್ರಿ. ಆದ್ರೆ ಇಂತಹ ಕಾಯಿಲೆ ಇದೆ ಅಂತ ಪತ್ತೆ ಮಾಡ್ಕೊಳ್ಳಕ್ಕೆ ಬರೀ ಇದಿಷ್ಟೇ ಸಾಕಾ? ನೀವು ವಿಲ್ ಯು ಆಲ್ಸೋ ಬಿ ಡಿಪೆಂಡಿಂಗ್ ಆನ್ ಬ್ಲಡ್ ಟೆಸ್ಟ್ಗಳು, ಎಕ್ಸ್ರೇಗಳು, ಆ ಥರದ್ದಕ್ಕೆ ಏನಾದ್ರೂ ನೀವು ಮಾಡಿಸ್ತೀರಾ ಅಂತ? ಅಲ್ಲಮ್ಮ, ನಾವು ಕೂಡ ವೈದ್ಯರೇ. ನಮಗೆ ಕಾಯಿಲೆಯನ್ನ ಕಂಡುಹಿಡಿಯಲಿಕ್ಕೆ ನಾವು ಎಲ್ಲಾ ಇದನ್ನ ಅಂದ್ರೆ ಕೇಸ್ ತಗೊಳ್ತೀವಿ, ಪರೀಕ್ಷೆಗಳು ಮಾಡ್ತೀವಿ, ನಾವು ಸ್ಟೆಥೋಸ್ಕೋಪ್ ಯೂಸ್ ಮಾಡ್ತೀವಿ, BP ಆಪರೇಟ್ ಯೂಸ್ ಮಾಡ್ತೀವಿ, ಎಕ್ಸ್ರೇ ಕಳಿಸ್ತೀವಿ, ಸ್ಕ್ಯಾನಿಂಗ್ ಕಳಿಸ್ತೀವಿ, ಎಲ್ಲ ಕಳಿಸ್ತೀವಿ. ನಮಗೆ ಏನಾಗಿದೆ ಅಂದ್ರೆ, ಹೆಚ್ಚಿನ ಜನಕ್ಕೆ ಏನಾಗಿದೆ, ಈ ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗು, MRI, ಎಕ್ಸ್ರೇ ಅದೆಲ್ಲ ಅಲೋಪತಿ ಅಂತ. ಜನರಲ್ ನಂಬಿಕೆ ಹಾಗೆ ಇರೋದು. ಅದಕ್ಕೂ ಸಂಬಂಧವೇ ಇಲ್ಲ. ನಿಮ್ಗೆ ಎಕ್ಸ್ರೇ ಮಿಷಿನ್ ಕಂಡಿಡಿದಂತ ಸೈಂಟಿಸ್ಟ್,
ರೈಟ್. ಕರೆಕ್ಟ್. ಆ ಸೈಂಟಿಸ್ಟ್ ಯಾವೊಂದು ಸಿಸ್ಟಮ್ಗೂ ಸೇರಿದವರಲ್ಲ ಹ್ಮ್. ಅಲ್ವಾ? Correct. Extra ಎಲ್ಲ scientist ಪದ್ಧತಿಗಳಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಹೌದು ಹ್ಮ್. ಹೌದು. ಏನಾಗಿದೆ ಅಂದ್ರೆ ಅವರ ಆಸ್ಪತ್ರೆಗಳಲ್ಲಿ ಈ ರೋಗ ನಿದಾನ ಪದ್ಧತಿ ಅಂದ್ರೆ ಡಯಾಗ್ನೋಸ್ ಮಾಡೋದನ್ನೇ ಮೇಜರ್ ಆಗಿ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಅದಾಗಿರುತ್ತೆ. ನಮಗ್ ಬರೋಷ್ಟೊತ್ತಿಗೆ ಅದೆಲ್ಲ ತೋರಿಸ್ಕೊಂಡ್ ಬಂದಿರ್ತಾರೆ ಹೆಚ್ಚಿನ ಸಾರಿ, ನಮಗೆ Correct. ದೊಡ್ಡ ದೊಡ್ಡ ಫೈಲ್ ತಗೊಂಡ ಬಂದಿರ್ತಾರೆ. ಹಾಗಾಗಿ ನಮ್ಗೆ ಇದಿಲ್ಲ. ಆದ್ರೆ ನಾವು ಕೂಡ 5 ವರ್ಷ ನನ್ನ ಮಕ್ಕಳಿಗೆ, ನಾನು ಕಾಲೇಜಲ್ಲಿ ಪ್ರೊಫೆಸರ್ ಪಾಠ ಹೌದು, ಮಾಡ್ತೀನಿ. ಹೌದು. ನಮ್ಮ ಮಕ್ಕಳು 5 ವರ್ಷ ಕಾಲೇಜಲ್ಲಿ ಓದ್ತಾರೆ. ಹ್ಮ್. ನಮ್ಮ ಮಕ್ಕಳು ಕೂಡ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಪೆಥಾಲಜಿ ಅವ್ರು ಏನ್ ಓದ್ತಾರೋ ಅದೇ ತರ ಸಬ್ಜೆಕ್ಟ್ ನಾವು ಓದ್ತೀವಿ. ಅದ್ರ ಮೇಲೆ ಇನ್ನೂ ಅನಾಟಮಿ ಅಂದ ಒಂದೆರಡು ತಕ್ಷಣ ಒಂದು ಇದು ಬರುತ್ತೆ, ಸರ್ಜರೀಸ್ ಮಾಡ್ತೀರಾ ಹೋಮಿಯೋಪತಿನಲ್ಲಿ? ಇಲ್ಲಮ್ಮ, ಒಂದು ಸರ್ಜರೀಸ್ ಮಾಡ್ತೀರಾ ಅನ್ನೋದಕ್ಕಿಂತ ಸರ್ಜರಿ ಅಂದ ತಕ್ಷಣನೇ ಎಲ್ಲಾ ಸರ್ಜರಿ ಕಾಯಿಲೆಗೂ ಆಪರೇಷನ್ ಅಲ್ಲ. ಸರ್ಜಿಕಲ್ correct. ಡಿಸೀಸ್ ಹ್ಮ್. ಬೇರೆ, ಸರ್ಜರಿ ಪರ್ಫಾರ್ಮೆನ್ಸ್ ಬೇರೆ. ಈವನ್ Correct. MBBS ಓದಿರೋ ಡಾಕ್ಟರ್ ಕೂಡ ಸರ್ಜರಿ ಮಾಡಲ್ಲ. ಅದು MS ಕರೆಕ್ಟ್. ಮಾಡೋರು ಸರ್ಜರಿ ಮಾಡೋದು. ಹೌದು. ಅದನ್ನ ಡಯಾಗ್ನೋಸ್ ಮಾಡೋದು ಬೇರೆ. ನಾವು ಕೂಡ ಸರ್ಜರಿ ಓದ್ತೀವಿ ನಮ್ಮಲ್ಲಿ, ನಮ್ಮ ಇದ್ರಲ್ಲೂ ಕೂಡ ಅಲ್ಲ, 2 ವರ್ಷ ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ಯಾವುದೋ ಒಂದು ಪೇಷಂಟ್ ನಾನು ಹೇಳ್ತೀನಿ. ನಾನು ಒಂದೇ ನಿಮಿಷ, ನಾನು ಇನ್ನು ಪೂರ್ತಿ ಮಾಡಿಲ್ಲ, ಹೇಳ್ತೀನಿ. ಹೇಳಿ ಹೇಳಿ. ಹೆಚ್ಚಿನ ಸರ್ಜಿಕಲ್ ಡಿಸೀಸಸ್ ಏನಿದೆ, ಆಹಾ. ಹೆಚ್ಚಿನ ಸರ್ಜಿಕಲ್ ಡಿಸೀಸಸ್ ಹ. ಬಿಗಿನಿಂಗ್ ಎಲ್ಲ ಐಡೆಂಟಿಫೈ ಮಾಡಿದ್ರೆ, ಸರಿಯಾದ ಔಷಧಿ ಕ್ರಮವನ್ನು ಕೊಟ್ರೆ ಹ್ಮ್. 90% ಆಫ್ ಸರ್ಜಿಕಲ್ ಡಿಸೀಸ್ ಡಸಂಟ್ ನೀಡ್ ಎ ಆಪರೇಷನ್, ಸರ್ಜರಿ. ಓಹೋ. ವಿ ಕ್ಯಾನ್ ಕ್ಯೂರ್ Okay. ವಿತೌಟ್ ಸರ್ಜರಿ. ಮ್ಹ್ಮ್. And that homeopathy is one of the best medicine. I Okay. treated hundreds and thousands of cases of tonsils without surgery, Oh, okay. kidney stones without surgery, Mhm. gallbladder stones without surgery, Okay. appendix without surgery, Uh-huh. nasal polyps without surgery. Okay. ಹ್ಮ್. ಇವೆಲ್ಲ ಸರ್ಜಿಕಲ್ ಡಿಸೀಸಸ್. ಕರೆಕ್ಟ್. ಹ್ಮ್. ಅರ್ಥ ಆಯ್ತಮ್ಮ? ಇವೆಲ್ಲ ಕಾಯಿಲೆಗೂ ನನಗೆ ಎವ್ರಿ ಡೇ ಇನ್ ಡೇ ಔಟ್ ಇವನ್ನೆಲ್ಲದೂ ನಾನು ಟ್ರೀಟ್ ಮಾಡ್ತೀನಿ. ಓಕೆ. ಹ್ಮ್. PCOD without surgery. We have wonderful medicine for PCOD, surgery ಇಲ್ದಲೆ. Early stage of fibroid without surgery. Even ಇದರಲ್ಲಿ ಗರ್ಭಕೋಶದಲ್ಲಿ ಗಡ್ಡೆ, ಫೈಬ್ರಾಯ್ಡ್ ಗಡ್ಡೆ ಕೂಡ ಎಷ್ಟೋ ಗಡ್ಡೆಗಳನ್ನ ನಾವು ಔಷಧ ಕರಗಿಸಿದೀವಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಂದಾಗ. ಅರ್ಥ ಅದೇ ಆಯ್ತಾ? ತೀರಾ ಉಲ್ಬಣಗೊಂಡಾಗ ಇಟ್ ಇಸ್ ಹಾರ್ಡ್ ಟು ಟ್ರೀಟ್. ಹೌದು. ಅಲ್ಲ, ಈ ಸರ್ಜರಿ ಅನ್ನೋದು ಇಟ್ಸ್ ಎ ಸಪರೇಟ್ ಆರ್ಟ್. ಇಟ್ಸ್ ಲೈಕ್ ಎ ಕಾರ್ಪೆಟ್ರಿ. ಜಾಸ್ತಿ ಇದೆಯಾ ಕಟ್ ಮಾಡು, ಕಮ್ಮಿ ಇದೆಯಾ ಜೋಡ್ಸು, ಅಷ್ಟೇ. ಅಲ್ವಾ? ಕರೆಕ್ಟ್ ಸರ್. ಸರಿಯಾಗಿ ನಾವು ನೋಡಿದ್ರೆ ಅದನ್ನ ಆ ಉಲ್ಬಣ ಸ್ಥಿತಿಗೆ ಹೋಗಕ್ ಮುಂಚೆನೆ ನಾವು ಹ್ಯಾಂಡಲ್ ಮಾಡಿದ್ರೆ we can treat without any surgical procedure. ಅದನ್ನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಈ ಸಂವಾದದಿಂದ ಇದನ್ನ ಕೇಳ್ತಾ ಇರೋರ್ಗೆ, ನೋಡ್ತಾ ಇರೋರ್ಗೆ ಹೋಮಿಯೋಪತಿಯ ಬಗ್ಗೆ ಇರುವಂತಹ ಅನೇಕ ಅಪನಂಬಿಕೆಗಳಿರಬಹುದು, ಸಂದೇಹಗಳಿರಬಹುದು, ಅದು ನಿವಾರಣೆ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ನಿಮ್ಮ ಕ್ಲಿನಿಕ್ ಬಗ್ಗೆ ಹೇಳಿ ಸರ್. ಎಷ್ಟು ವರ್ಷದಿಂದ ನೀವು ಕ್ಲಿನಿಕ್ ಮತ್ತಿಕೆರೆಯಲ್ಲಿ ಇಟ್ಟಿದ್ದೀರಾ? ಅಲ್ಲಿ ನಂಬರ್, ನಿಮ್ಮ ಫೋನ್ ನಂಬರ್ ಹೇಳಿ, ಜನಗಳು ಯಾವ ಟೈಮಲ್ಲಿ ಅಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲ ಚಿಕ್ಕಬಳ್ಳಾಪುರದಲ್ಲೂ ನಿಮ್ಮ ಕ್ಲಿನಿಕ್ ಇದೆ, ಟೈಮಿಂಗ್ಸ್ ಹೇಳಿ ಸರ್. ನಾನು ಕಳೆದ 33 ವರ್ಷದಿಂದ ನಾನು ಮತ್ತಿಕೆರೆಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 33 ವರ್ಷದಿಂದ ಮತ್ತಿಕೆರೆಯ ಗೋಕುಲ ಸೆಕೆಂಡ್ ಫೇಸ್ ಅಲ್ಲಿ ನನ್ನ ಕ್ಲಿನಿಕ್ ಇದೆ. ಅಲ್ಲಿ ಒಂದು ಪಂಚಮುಖಿ ಗಣಪತಿ ದೇವಸ್ಥಾನ ಅಂತ ಬರುತ್ತೆ, ಅದರ ಪಕ್ಕದಲ್ಲೇ ಹೋಮಿಯೋ ಕೇರ್ ಅಂಡ್ ಕ್ಯೂರ್ ಅಂತ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೆರೆಗುಡ್ಡದಲ್ಲಿ ಬಸ್ ಸ್ಟಾಪ್, ಅದ್ರ ಎದುರುಗಡೆನೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಕ್ಲಿನಿಕ್ ಇದೆ. ಇದು ನನ್ನ ಕ್ಲಿನಿಕ್ ಅನ್ನೋದಕ್ಕಿಂತ ನಾನು ಹೇಳೋದೇನು ಅಂದ್ರೆ, ನನ್ನ ಕ್ಲಿನಿಕ್ ಬರಕ್ಕೆ ಪ್ರಯತ್ನಕ್ಕಿಂತ ಹೋಮಿಯೋಪತಿಕ್ ಡಾಕ್ಟರ್ ಹತ್ರ ಹೋಗಿ. ನೀವ್ ಏನೇ ಒಂದು ನಿರ್ಧಾರ ಮಾಡಕ್ ಮುಂಚೆ, ಬೇರೆ ಏನಾದ್ರು ಒಂದು ದೊಡ್ಡ ನಿರ್ಧಾರ ಮಾಡಕ್ ಮುಂಚೆ ಇಲ್ಲೊಂದು ಪ್ರಯತ್ನ ಮಾಡಿ. ಸರಿಯಾಗಿ ಓದಿರ್ತಕ್ಕಂಥ ಕ್ವಾಲಿಫೈಡ್ ಡಾಕ್ಟರ್, ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹತ್ರ ಹೋಗಿ. ನೀವು ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹತ್ರ ಹೋದ್ರೆ ಯು ವಿಲ್ ಬಿ ದ ಸೇಫ್ ಹ್ಯಾಂಡ್. ಅರ್ಥ ಆಯ್ತಾ? ಬೇರೆ ಹೋಮಿಯೋಪತಿ ಹೆಸರಲ್ಲಿ ಟ್ರ್ಯಾಪ್ ಮಾಡೋರ ಹತ್ರ ಹೋಗ್ಬಿಡಿ. ನೀವಾಗ್ಲೇ ಹೇಳಿದ್ರಿ, ಹೋಮಿಯೋಪತಿ ಹೆಸರಲ್ಲಿ ಸ್ಟೆರಾಯ್ಡ್ ಕೊಟ್ಟು ಹೋಮಿಯೋಪತಿ ಹಾಳು ಮಾಡಿದ್ರು ತುಂಬಾ ಜನ ಇದ್ದಾರೆ. ಅರ್ಥ ಆಯ್ತಾ? ನಾವು ನಿಜವಾಗ್ಲೂ ಹೋಮಿಯೋಪತಿ ಓದಿರೋ ವೈದ್ಯರು ಯಾರು ಸ್ಟೆರಾಯ್ಡ್ ಕೊಡಲ್ಲ. ಸ್ಟೆರಾಯ್ಡ್ ಕೊಡೋದ್ರೆ ನಾನೇ ಯಾಕೆ? ಅದಕ್ಕಿಂತ ಅದನ್ನ ಕಲ್ತವ್ರು ಅದಕ್ಕಿಂತ ಚೆನ್ನಾಗಿ ಕೊಡ್ತಾರೆ.
ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಅವ್ರ ಹತ್ರ ಕಳ್ಸೋಣ ಅಲ್ವಾ. ಎಲ್ಲಾದ್ರೂ ನಾನು ಮಾಡ್ತೀನಿ ಅಂತಲ್ಲ, ನನ್ನ ಹತ್ರ ನನಗೆ ಬಂದ್ ನನ್ನ ಕ್ಷೇತ್ರಕ್ಕೆ ಏನಿದೆ ನಾನು ಮಾಡ್ತೀನಿ, ನನಗೆ ಅಲ್ಲದ್ದು ನಾನು ಬೇರೆ ಡಾಕ್ಟರ್ ರೆಫರ್ ಮಾಡ್ತೀನಿ ಕರೆಕ್ಟ್. ಅಲ್ವಾ. ಸ್ಟಿರಾಯ್ಡ್ ಆ ತರದ ವೈದ್ಯರ ಹತ್ರ ಹೋಗ್ಬೇಡಿ, ಸರಿಯಾದ ಡಾಕ್ಟರ್ ಹತ್ರ ಹೋಗಿ, ನಿಮಗೆ ಅನುಕೂಲ ಆಗುತ್ತೆ. ನನ್ನ ಮೊಬೈಲ್ ಸಂಖ್ಯೆ ಬಂದು 9440333325 9448033325. ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಸೊ ಜನಗಳು ನೋಡ್ಕೊಳ್ಬಹುದು. ಸ್ನೇಹಿತರೆ, ನೀವು ನೋಡಿದ್ರಲ್ಲ ಇಷ್ಟೋ ತನಕ ಡಾಕ್ಟರ್ ಎಚ್ ಎಲ್ ಸ್ವಾಮಿ ಅವರು ನಮ್ಮ ಜೊತೆ ಇದ್ರು. ಹೋಮಿಯೋಪತಿ ನಿಜವಾಗ್ಲೂ ಏನ್ ಹೇಳೋದು, ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗತ್ತೆ. ದಯವಿಟ್ಟು ನಂಬಿಕಸ್ಥ ಹೋಮಿಯೋಪತಿ, ಕ್ವಾಲಿಫೈಡ್ ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಡಾಕ್ಟರ್ ಹತ್ರ ಹೋದಾಗ ಬಿಚ್ಚು ಮನಸ್ಸಿನಿಂದ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನ ಅವ್ರು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಆರೋಗ್ಯವಂತರಾಗಿರಿ. ಡಾಕ್ಟರ್ ಹೇಳಿದ ಹಾಗೆ ಒಂದು ಲೈಫ್ ಸ್ಟೈಲ್, ಒಳ್ಳೆಯ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡೋಣ. ಸಾವು ಇವತ್ತು, ನಾಳೆ, ನಾಡಿದ್ದು 10 ವರ್ಷ 50 ವರ್ಷ ಆದ್ಮೇಲೆ ಬರೋದಂತೂ ಗ್ಯಾರಂಟಿ. ಆದ್ರೆ ಬದುಕಿರುವ ತನಕ ನೆಮ್ಮದಿಯ ಜೀವನ ನಮ್ಮದಾಗಬೇಕು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೋ ತನಕ ಕಂಪನಾಂಕದ ಜೊತೆ ಇದ್ರಿ, ಒಳ್ಳೆ ಮಾಹಿತಿಯನ್ನ ಮಾಡ್ಕೊಟ್ಟಿದ್ದೀರಾ. ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರಗಳು ಆಶಾ ಅವರೇ, ನಮಗೂ ಕೂಡ ತುಂಬಾ ಸಂತೋಷ ಆಯ್ತು. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರ. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.